ಖ್ಯಾತಿ ನ್ಯಾಯವಾದಿ ಶ್ರೀ ಎಸ್.ಕೆ. ಹೆಗಡೆಯವರು ಪುಟ್ಟ ಪರಿಚಯ. ಶ್ರೀ ಸತ್ಯನಾರಾಯಣ ಕೃಷ್ಣ ಹೆಗಡೆಯವರು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಮುರೂರಿನ ಕೋಣಾರೆಯಲ್ಲಿ ಜನಿಸಿ ಅಲ್ಲಿ ಮಾಧ್ಯಮಿಕ ಅಭ್ಯಾಸ ಮುಗಿಸಿ ಕುಮಟಾದ ಡಾಕ್ಟರ್ ಎ.ವಿ. ಬಾಳಿಗ ಮಹಾವಿದ್ಯಾಲಯದಲ್ಲಿ BA ಪದವಿ ಮತ್ತು ಪುತ್ತೂರಿನ ವಿವೇಕಾನಂದ ಲಾ ಕಾಲೇಜಿನಲ್ಲಿ LLB ಡಿಗ್ರಿಯನ್ನ ರ್ಯಾಂಕ್ ನೊಂದಿಗೆ ಪಡೆದರು. ಮುಂದೆ ಹಿರಿಯ ನ್ಯಾಯಾಧಿಕರಣದ H.V. ಹೆಗಡೆ ಕುಮಟಾ ಮತ್ತು ಶ್ರೇಯಾಂಕಿತ ಹಿರಿಯ ನ್ಯಾಯವಾದಿಗಳಾದ ಶ್ರೀ ವಿಘ್ನೇಶ್ವರ ಶಾಸ್ತ್ರಿ ಉಚ್ಚ ನ್ಯಾಯಾಲಯ ಬೆಂಗಳೂರು ಇವರಲ್ಲಿ ತರಬೇತಿ ಹೊಂದಿ ಈಗ ಹುಬ್ಬಳ್ಳಿಯಲ್ಲಿ ಸ್ವತಂತ್ರ ಕಚೇರಿಯನ್ನ ಹೊಂದಿದ್ದಾರೆ. ಧಾರವಾಡದ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯವಾದಿಯಾಗಿ 25 ವರ್ಷಗಳ ಅನುಭವ ಹೊಂದಿದ್ದಾರೆ. ಅವರ ಕಾನೂನು ಸಲಹೆ ಲೇಖನಗಳು ಹಲವಾರು ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಸ್ವಭಾವತಃ ಸ್ನೇಹಜೀವಿಯಾದ ಇವರು ಸಮಾನತೆಯಲ್ಲಿ ನಂಬಿಕೆ ಇಟ್ಟವರು. ಹಲವು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡವರು. ಶ್ರೀಯುತ್ ಪರಿಸರ ಪ್ರೇಮಿಯಾಗಿದ್ದು ಸ್ವಚ್ಛ ಭಾರತ ಮತ್ತು ವನ ಮಹೋತ್ಸವ ಚಟುವಟಿಕೆಗಳಲ್ಲಿ ವಿಶೇಷ ಅಭಿರುಚಿ ಹೊಂದಿ ಹಲವು ಸ್ವಚ್ಛತಾ ಆಂದೋಲನವನ್ನು ಆರಂಭಿಸಿದ್ದಾರೆ ಮತ್ತು ಅಸಂಖ್ಯಾತ ಗಿಡಗಳನ್ನು ನೆಟ್ಟಿದ್ದಾರೆ. ಹುಬ್ಬಳ್ಳಿಯ ಶಿವನಗರದ ವಾಸಿಯಾದ ಇವರು ಶಿವನಗರ ನಿವಾಸಿಗಳ ಸಂಘ ಮತ್ತು ಶ್ರೀ ಇಷ್ಟ ಸಿದ್ದೇಶ್ವರ ಮಂದಿರದ ಅಧ್ಯಕ್ಷರಾಗಿ ಹಲವು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರ ಪತ್ನಿ ಶ್ರೀಮತಿ ಕವಿತಾ ಹೆಗಡೆ ಲೇಖಕಿ ಹಾಗೂ ಶಿಕ್ಷಕಿ. ಮಗಳು ಸಾನಿಕಾ ಹೆಗಡೆ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಮತ್ತು ಕವಯಿತ್ರಿ. ಈಗ ಕಾನೂನು ಸಾಕ್ಷರತೆ ಕುರಿತು ಶ್ರೀ ಎಸ್.ಕೆ. ಹೆಗಡೆ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅವರಿಗೆ ಈ ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಕುಳಿತಂತಹ ಸಭಾಧ್ಯಕ್ಷರು ಹಾಗೂ ಹೆಗಡೆಯವರಿಗೂ ಹಾಗೂ ಇವತ್ತು ಸಭೆಯಲ್ಲಿರುವಂತಹ ನಮಗೆಲ್ಲರಿಗೂ ಕೂಡ ಪ್ರಥಮವಾಗಿ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇನೆ. ಇವತ್ತಿನ ದಿನ ವಿಶ್ವಗಾಯತ್ರಿಯವರು ಕಾನೂನು ಸಾಕ್ಷರತೆ ಬಗ್ಗೆ ಒಂದೆರಡು ಮಾತನಾಡಬೇಕು ಅಂತ ಹೇಳಿದಾಗ ಅವರು ಅವರ ಆಮಂತ್ರಣ ಪತ್ರಿಕೆಯಲ್ಲಿ ಸಭಾಹಿತ ತಂದೆ ಮತ್ತು ಮಗ ಎಲ್ಲರೂ ಕೂಡ ಉಚ್ಚ ನ್ಯಾಯಾಲಯ ನ್ಯಾಯಮೂರ್ತಿಗಳಿಗೆ ಕಾರ್ಯನಿರ್ವಹಿಸಿದಂಥವರು. ಅವರ ಸಂಸ್ಮರಣೆಯಲ್ಲಿ ಕಾರ್ಯಕ್ರಮ ಅಂತ ಹೇಳಿದಾಗ ನಾನು ಈ ಕಾರ್ಯಕ್ರಮಕ್ಕೆ ಬರಬಹುದು. ಯಾಕಂತಂದ್ರೆ ಇವತ್ತು ಸಭಾಹಿತರಿದ್ದಾರೆ, ಅವರು ಕುಟುಂಬದವರು. ನಮಗೊಂದು ಹೆಮ್ಮೆ ಆಗುತ್ತೆ. ನಾವು ವಿಜಯ ಸಭಾಹಿತರ ಮುಂದಗಡೆ ಬಹಳ ಕೇಸುಗಳಲ್ಲಿ ಆರ್ಗ್ಯುಮೆಂಟ್ ಮಾಡಿದ್ದೀವಿ. ಅತ್ಯುತ್ತಮ ನ್ಯಾಯಾಧೀಶರು. ಅದೇ ರೀತಿ ಅವರ ಕುಟುಂಬದ ಬಳಿಯನಾದಂಥ ವಿಘ್ನೇಶ್ವರ ಶಾಸ್ತ್ರಿ ಅವರ ಗರಡಿಯಲ್ಲಿ ನಾನು ನ್ಯಾಯವಾದಿಯಾಗಿ ಕೆಲಸ ಮಾಡಿದ್ದು. ಹಾಗಾಗಿ ಅದೊಂದು ಹೆಮ್ಮೆಯ ವಿಷಯ. ಈಗ ಕಾನೂನು ಸಾಕ್ಷರತೆ ಮಾತಾಡಬೇಕು ಅಂತ ಹೇಳಿದ್ದು, ಅಂದ್ರೆ ಕಾನೂನಿನ ಅರಿವು. ಈ ಕಾನೂನು ಸಾಕ್ಷರತೆ ಬಗ್ಗೆ ನಾವು ಹೇಳುವಾಗ ಅದರ ಪರಿವ್ಯಾಪ್ತಿ ಇಷ್ಟು ಅಂತ ಸಂಕೀರ್ಣವಾಗಿ ನಾವು ಅದನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪರಿವ್ಯಾಪ್ತಿ ತುಂಬಾ ದೊಡ್ಡದು. ಈಗ ನಾವು ನಮ್ಮ ಕಾನೂನುಗಳು ಎಷ್ಟಿದೆ ಅಂದ್ರೆ ಸಮುದ್ರ. ಒಟ್ಟು ಅಂದಾಜು ನಮ್ಮ ಭಾರತದಲ್ಲಿ ಸರಿಸುಮಾರು 860 ಕಾನೂನಿದೆ. ಸೆಂಟ್ರಲ್ ಆಕ್ಟ್ ಅಂತ ಏನ್ ಹೇಳ್ತೀವಲ್ಲ, 860 ಇದೆ. ಹಾಗಾಗಿ ಈಗ ನಾನೇನಾದ್ರೂ ನನ್ನ ಸೀಮಿತ ಜ್ಞಾನದಲ್ಲಿ ಏನಾದರೂ ತಮ್ಮ ಮುಂದೆ ಮಂಡಿಸಬೇಕು ಅಂತಾರೆ, ಅದು ಒಂದು ಒಟ್ಟಾರೆ ಕಾನೂನಿನ ಏನ್ ಜ್ಞಾನ ಅಂತ ಹೇಳ್ತೀವಲ್ಲ, ಅದು 5% ಕೂಡ ಆಗ್ಲಿಕ್ಕಿಲ್ಲ. ಯಾಕೆಂತಂದ್ರೆ ಪ್ರತಿಯೊಬ್ಬ ನ್ಯಾಯಾಧೀಶರು ನ್ಯಾಯವಾದಿಗಳು ಪ್ರತಿನಿತ್ಯ ಕಾನೂನು ವಿದ್ಯಾರ್ಥಿಗಳು. ಯಾಕಂದ್ರೆ ಅಲ್ಲಿ ಮುಗೀತು ನಾ ಎಲ್ಲ ಕಾನೂನ ಓದಿದ್ದೀನಿ ಅಂತ ಹೇಳಿ ಸಾಧ್ಯನೇ ಇಲ್ಲ. ಯಾಕೆಂತಂದ್ರೆ ನಮ್ಮಲ್ಲಿ ಈ ನ್ಯಾಯಾಲಯಗಳಲ್ಲಿ ಈ ನ್ಯಾಯಾಲಯ ವ್ಯಾಪ್ತಿಯಲ್ಲಿ ಸ್ಪೆಷಲೈಸೇಷನ್ ಅಂತ ಹೇಳ್ತೀವಿ. ಒಂದು ನಿರ್ದಿಷ್ಟವಾದಂತಹ ವಿಷಯದಲ್ಲಿ ಪಾಂಡಿತ್ಯವನ್ನು ಹೊಂದಿರ್ತಾರೆ. ವಕೀಲರು ಇರಬಹುದು, ಆದ್ರೆ ನ್ಯಾಯಾಧೀಶರಿರ್ತಾರೆ. ಅವರು ಎಲ್ಲ ಸಂದರ್ಭದಲ್ಲೂ ಕೂಡ ಎಲ್ಲ ವಿಷಯಗಳ ಪರಿಭಾಷೆಯನ್ನು ಅರ್ಥಕೊಂಡು ಎಲ್ಲವುದನ್ನು ಅಧ್ಯಯನ ಮಾಡಿ ನ್ಯಾಯ ನಿರ್ಣಯವನ್ನ ಕೊಡಬೇಕು. ಹಾಗಾಗಿ ಈಗ ಕಾನೂನಿನ ಸಾಕ್ಷರತೆ ಬಗ್ಗೆ ಹೇಳಬೇಕು ಅಂತಂದ್ರೆ ಒಂದೆರಡು ವಿಷಯವನ್ನು ಮಾತ್ರ ನಾನು ನಿಮ್ಮ ಹೇಳಬಹುದು. ಅದು ಈ ನಿಗದಿತ ಸಮಯದಲ್ಲಿ ಸೀಮಿತ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ನನ್ನ ಸೀಮಿತವಾದಂತ ಜ್ಞಾನದಲ್ಲಿ ಕೆಲವೊಂದು ವಿಷಯವನ್ನು ತಮ್ಮ ಮುಂದೆ ಪ್ರಚುರಪಡಿಸುತ್ತೇನೆ. ಈಗ ಪ್ರಥಮವಾಗಿ ಭಾರತದ ಸಂವಿಧಾನ. ಈಗ ಒಂದು ವ್ಯಕ್ತಿ, ಈಗ ನಮ್ಮ ಸಂವಿಧಾನದ ಮುಖ್ಯ ಆಶಯ ಏನು ಅಂತಂದ್ರೆ, ನಾನು ಬದುಕಬೇಕು, ನಿನ್ನನ್ನು ಕೂಡ ಬದುಕಲಿಕ್ಕೆ ಕೊಡಬೇಕು, ಇಷ್ಟೇ. ಅದು ಮೂಲ ಆಶಯ. ಈಗ ನಮ್ಮ ಹೇಳ್ತಾರೆ ಸಂವಿಧಾನದಲ್ಲಿ ಇಷ್ಟು ತುಂಬಾ ಆರ್ಟಿಕಲ್ಗಳಿದೆ, ತುಂಬಾ ವಿಷಯಗಳಿದೆ ಅಂತ.
ಒಟ್ಟಾರೆಯಾಗಿ ಅದರ ಪರಿಕಲ್ಪನೆ ಏನು ಅಂತಂದ್ರೆ, ಇನ್ನೊಂದು ವ್ಯಕ್ತಿಯನ್ನ ನಾನು ಬದುಕಬೇಕು, ಇನ್ನೊಂದು ವ್ಯಕ್ತಿಯು ಕೂಡ ಬದುಕಲಿಕ್ಕೆ ಅವಕಾಶವನ್ನು ಕೊಡಬೇಕು. ನಮ್ಮಲ್ಲಿ ಸಂವಿಧಾನದಲ್ಲಿ ಆರ್ಟಿಕಲ್ 14 ಅಂತಿದೆ, 14 ಅಧಿನಿಯಮ 14 ಅಲ್ಲಿ ಹೇಗಿದೆ, ಈಕ್ವಾಲಿಟಿ ಬಿಫೋರ್ ಲಾ, ಎಲ್ಲರೂ ಕೂಡ ಕಾನೂನಿನ ಕಟ್ಟಲ್ಲಿ ಎಲ್ಲರೂ ಸಮಾನರು. ಅದೇ ರೀತಿ ಫ್ರೀಡಮ್ ಆಫ್ ಸ್ಪೀಚ್ ಅಂದ್ರೆ ಈಗ ಪ್ರತಿಯೊಬ್ಬರಿಗೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಅದೇ ಹೊತ್ತಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಈ ನಮ್ಮಲ್ಲಿ ಸಮಾನತೆ ಇದನ್ನೆಲ್ಲ ಬಂದಾಗ ಆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೂಡ ಸಂವಿಧಾನದ ಚೌಕಟ್ಟಲ್ಲಿ ಯಾವ ರೀತಿಯಾಗಿ ನಾವು ಅದನ್ನ ಬಳಸ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಈಗ ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ಈ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಹೇಳ್ತೀವಲ್ಲ ನಾವು, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅಲ್ಲಿ ಅದು ಮುಂದೆ ಹೋಗ್ತಾ ಇದೆ. ಭಾಷಾ ಬಳಕೆ ಸ್ವಾತಂತ್ರ್ಯ ಇದೆ, ಅದನ್ನ ಯಾವ ರೀತಿಯಲ್ಲಿ ಎಷ್ಟು ಆ ಲಿಮಿಟೇಷನ್ ಬಳಸಬೇಕು ಅನ್ನುವಂಥದ್ದು ನಮ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ಸಂವಿಧಾನದ ಆಶಯದಲ್ಲಿರುವಂತಹ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಆಮೇಲೆ ನಮ್ಗೆ ಕೊಟ್ಟಂತ ಸ್ವಾತಂತ್ರ್ಯವನ್ನ ಅದನ್ನ ಸದುಪಯೋಗ ಮಾಡಿಕೊಂಡು ಸದ್ವಿನಿಯೋಗ ಮಾಡಿಕೊಂಡು ಅದರ ಚೌಕಟ್ಟಿನಲ್ಲಿ ಅದನ್ನು ನಾವು ಬಳಸಿದಾಗ ನಮಗೆ ಕಾನೂನಿನ ಸಮಸ್ಯೆಗಳು ಉದ್ಭವ ಆಗೋದಿಲ್ಲ. ಹಾಗೆ ಇನ್ನೊಂದು ವಿಚಾರ ಅಂದ್ರೆ ಮಹಿಳೆಯರ ಸಮಾನತೆ, ಮಹಿಳೆಯರ ಹಕ್ಕು. ಈಗ ತಾನೇ ನಮ್ಮ ಶ್ರೀಮತಿಯವರು ಮಹಿಳೆಯರ ಹಕ್ಕಿನ ಬಗ್ಗೆ ಮಾತಾಡಿದರು. ಈಗ ನಮ್ಮಲ್ಲಿ ಮಹಿಳೆಯರ ಹಕ್ಕು ಅಂತ ಬಂದಾಗ ಅದು ತುಂಬಾ ದೊಡ್ಡದಾದಂತಹ ವಿಷಯ. ಕೆಲವು ಸೀಮಿತ ಸಂದರ್ಭದ ಅವಧಿಯಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಮೊದಲು ಹೇಗಿತ್ತು ಅಂದ್ರೆ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಆಸ್ತಿ ಇರಲಿಲ್ಲ. ಹೇಗಿತ್ತು ಅಂತಂದ್ರೆ ಆ ಸಂದರ್ಭ ಹೇಗಿತ್ತು ಅಂತ ಒಂದು ಹೇಳ್ತೇನೆ. ಈಗ ತಂದೆ ಆಸ್ತಿಯನ್ನು ಹೊಂದಂತ ತಂದೆ ತೀರೋದ ತಕ್ಷಣ ಮನೆಯಲ್ಲಿದ್ದಂತ ಗಂಡು ಮಕ್ಕಳು ಏನ್ ಮಾಡ್ತಾರೆ, ಹೆಣ್ಣು ಮಕ್ಕಳು ಮದುವೆ ಆಗಿದೆ, ಅವರ ಸಹಿ ತಗೊಳ್ತಾರೆ, ಹೋಗಿ ತಹಶೀಲ್ದಾರ್ ಆಫೀಸಿಗೆ ಹೋಗ್ಬಿಟ್ಟು ಹೆಣ್ಣು ಮಕ್ಕಳ ಹೆಸರನ್ನೆಲ್ಲ ಡಿಲೀಟ್ ಮಾಡ್ಬಿಡ್ತಾರೆ. ಬರೀ ಆಸ್ತಿ ಪತ್ರಗಳೆಲ್ಲ ಬರೀ ಗಂಡು ಮಕ್ಕಳ ಹೆಸರೇ ಎಂಟ್ರಿ ಆಗಿರುತ್ತೆ. ಅದು ಹೆಣ್ಣು ಮಕ್ಕಳಿಗೆ ಗೊತ್ತು ಇರುವುದಿಲ್ಲ. ಅಂದ್ರೆ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಅವಾಗ ಹೇಗಿತ್ತು ಅಂತಂದ್ರೆ, ಮನೆಯ ಆಸ್ತಿಗಳನ್ನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅನುಭವಿಸುವಂತದ್ದು. ಅಂದ್ರೆ ಹೆಣ್ಣು ಮಗಳು ಮದುವೆ ಆದ ತಕ್ಷಣ, ಅಂದ್ರೆ ಸಾಲಂಕೃತ ಕನ್ಯಾದಾನವನ್ನು ಮಾಡಿದ್ದೇನೆ, ಹಾಗಾಗಿ ಅವಳು ಇನ್ನೊಂದು ಸಂಸಾರಕ್ಕೆ ಹೋಗಿ ಗಂಡನ ಮನೆಯ ಆಸ್ತಿಗೆ ಅವಳು ವಾರಸುದಾರಳು, ಈ ಆಸ್ತಿಗಲ್ಲ ಅನ್ನುವಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಏನ್ ಮಾಡ್ತಾರೆ, ಆ ಆಸ್ತಿಗಳ ಪತ್ರಗಳೆಲ್ಲ ಪೂರ್ತಿ ಎಲ್ಲ ಗಂಡು ಮಕ್ಕಳ ಹೆಸರು ಮಾತ್ರ ಇರುತ್ತೆ, ಹೆಣ್ಣು ಮಕ್ಕಳ ಹೆಸರು ಇರುವುದಿಲ್ಲ. ಅದು ಹೆಣ್ಣು ಮಕ್ಕಳಿಗೆ ಗೊತ್ತಿರುವುದೇ ಇಲ್ಲ. ಅವ್ರು ಮದುವೆಯಾಗಿ ಹೋಗ್ತಾರೆ, ಮದುವೆಯಾಗಿ ಹೋದ್ಮೇಲೆ ಗಂಡನ ಮನೆಯಲ್ಲಿ ಏನೋ ಸಮಸ್ಯೆ ಆಗುತ್ತೆ, ಕೆಲವು ಆಕಸ್ಮಿಕ ಘಟನೆಗಳು ಪರಿಣಾಮ ಆಗುತ್ತೆ, ಸಂಭವಿಸುತ್ತದೆ. ಎಲ್ಲೋ ಒಂದ್ ಕಡೆ ಗಂಡ ತೀರ ಹೋಗ್ತಾನೆ, ಅವಳಿಗೆ ಶಿಕ್ಷಣ ಇರುವುದಿಲ್ಲ. ಆಗ ಅವಳ ಪರಿಸ್ಥಿತಿ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಗಂಡನ ಮನೆಯಲ್ಲೂ ಕೂಡ ಅವಳಿಗೆ ಆಸ್ತಿ ಇರುವುದಿಲ್ಲ. ಇಲ್ಲಿ ತಂದೆಯ ಮನೆ ಆಸ್ತಿಗಳೆಲ್ಲ ಗಂಡು ಮಕ್ಕಳ ಹೆಸರಿಗೆ ಎಂಟ್ರಿ ಆಗಿರುತ್ತೆ. ಅವಾಗ ನನ್ನ ಹಕ್ಕು ಏನು ಅನ್ನೋದು ಅವಳಿಗೆ ಗೊತ್ತಿರೋದಿಲ್ಲ, ಏನ್ ಮಾಡಬೇಕು ಅಂತೇಳಿ. ಹಾಗಾಗಿ ಅವಳು ಪರಾಧೀನ ಆಗ್ತಾಳೆ, ಅವಳಿಗೆ ಜೀವನಕ್ಕೆ ಆಧಾರ ಇರಲಿಲ್ಲ. ಅಂತ ಸಂದರ್ಭಗಳಲ್ಲಿ ನಮ್ಮಲ್ಲಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅವರು ಮಾಡಿದ್ವಿ ಎಂದು ಹಿಂದೆ ಬಹಳ ಬದಲಾವಣೆಗಳಾಗಿದೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಮಹಿಳೆಗೆ, ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಸಮಾನ ಹಕ್ಕು, ತಂದೆಯ ಆಸ್ತಿಯಲ್ಲಿ, ಪಿತೃಜತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಿಗೆ ಸಮಾನವಾದಂತಹ ಹಕ್ಕು. 2005 ನಂತರ ತಂದೆ ತೀರೋದು ಅಂತಾದ್ರೆ ಆ ಹೆಣ್ಣು ಮಕ್ಕಳು ಕೂಡ ತಂದೆಯ ಪಿತೃಜತ ಆಸ್ತಿಯಲ್ಲಿ ಸಮಾನ ಹಕ್ಕನ್ನ ಕೇಳಬಹುದು. ಹೇಗಿರುತ್ತೆ, ಈಗ ಹಿಂದೆಲ್ಲ ಆಗಿರುವಂತದ್ದು, ತಂದೆ ತೀರೋದ ನಂತರ ಆಸ್ತಿಗಳ ಪತ್ರಗಳಲ್ಲಿ ಗಂಡು ಮಕ್ಕಳ ಹೆಸರು ಮಾತ್ರ ಎಂಟಾಗಿರುತ್ತೆ, ಹೆಣ್ಣು ಮಕ್ಕಳ ಹೆಸರಿರುವುದಿಲ್ಲ. ಹಾಗಾದ್ರೆ 2005 ನಂತರ ಯಾವುದೆಲ್ಲ ಅಂತ ಎಂಟ್ರಿ ಆಗಿದೆಯೋ ಆ ರೀತಿ ಹೆಣ್ಣು ಮಕ್ಕಳ ಹೆಸರಿಲ್ವೋ ಆಸ್ತಿ ಪತ್ರಗಳಲ್ಲಿ, ಈಗಲೂ ಕೂಡ ಹೆಣ್ಣು ಮಕ್ಕಳು ನನ್ನ ಗಮನಕ್ಕೆ ಬರದೇನೆ ಈ ರೀತಿ ಆಗಿ ಹೋಗಿದೆ, ಹಾಗಾಗಿ ನನಗೆ ಪಿತೃಜತ ಆಸ್ತಿಯಲ್ಲಿ ಸಮಾನ ಹಕ್ಕು ಬೇಕು ಅಂತೇಳಿ ಕೋರ್ಟ್ ಅನ್ನ ಅಪ್ರೋಚ್ ಮಾಡಬಹುದು. ಕೋರ್ಟ್ ಅಲ್ಲಿ ಅಂತ ಎಂಟ್ರಿಗಳನ್ನ ಪ್ರಶ್ನಿಸಬಹುದು. ಅದು ಮಹಿಳಾ ಸಮಾನತೆಯಲ್ಲಿ ಬಂದಿರುವಂತದ್ದು, ಅದು ಬಹಳ ಜನರಿಗೆ ಗೊತ್ತಿರುತ್ತದೆ. ಹಾಗಾಗಿ ಅಲ್ಲಿ ಹೇಳ್ತಾರೆ, ಸುಪ್ರೀಂ ಕೋರ್ಟ್ ನ ಇತ್ತೀಚೆಗೆ ಜಜ್ಮೆಂಟ್ ಮಾಡಿದಾಗ ಹೇಳುವಂತದ್ದು, ಜೆಂಡರ್ ಡಿಸ್ಕ್ರಿಮಿನೇಷನ್, ಲಿಂಗ ತಾರತಮ್ಯ ಸಲ್ಲದು. ನೀವು ಸಾಲಂಕೃತ ಕನ್ಯಾದಾನ ಮಾಡಿ ಹುಡುಗಿರಿಗೆ ಮದುವೆ ಮಾಡಿಕೊಟ್ಟಿದ್ದೀವಿ, ಆ ಕಾರಣಕ್ಕೆ ನಾನು ಆಸ್ತಿಯನ್ನು ಕೊಡುದಿಲ್ಲ ಅಂತ ಹೇಳಿ ಬರುದಿಲ್ಲ. ನೀವು ಇಲ್ಲೂ ಕೂಡ ಹುಡುಗನ ಮದುವೆ ಮಾಡುವಾಗ ಕೂಡ ನೀವು ಬಂಗಾರವನ್ನು ಖರ್ಚು ಮಾಡಿದಿರಿ, ಚೌಕಟ್ಟಿನ ಬುಕ್ ಮಾಡಿದಿರಿ, ಖರ್ಚು ಬೇಕಾದಷ್ಟು ಮಾಡಿದಿರಿ. ಆವಾಗ ಆಸ್ತಿ ಕೊಡುವುದು ಅಂತ ಬಂದಾಗ ನೀವು ಹುಡುಗಿಗೆ ಮಾತ್ರ ಕೊಡ್ತೀರಿ, ಎರಡು ಸಂಭ್ರಮವನ್ನು ಮಾಡಿದಿರಿ, ಖರ್ಚನ್ನು 2 ಕಡೆ ಮಾಡಿದಿರಿ. ಹಾಗಾದಾಗ ಹುಡುಗನಿಗೆ ಇದೆ, ಹುಡುಗಿಗೆ ಹಾಕಿಲ್ಲ ಅನ್ನುವಂತ ಕಾನ್ಸೆಪ್ಟ್ ಆಗಿ ಮಹಿಳೆಗೆ ಆಸ್ತಿಯಲ್ಲಿ ಸಮಾನ ಹಕ್ಕು ಅನ್ನುವಂತ ಪ್ರತಿಪಾದನೆ ಆಗಿದೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಆಯ್ಕೆ ಇದೆ. ಇನ್ನೊಂದು ಹೆಣ್ಣು ಮಕ್ಕಳ ಹಕ್ಕು ಅಂದ್ರೆ, ಎಷ್ಟೋ ಬಾರಿ ಹೇಗಿರುತ್ತೆ ಅಂತಂದ್ರೆ, ಹೆಣ್ಣು ಮಕ್ಕಳು ಮದುವೆಯಾದಾಗ ಹಲವಾರು ಸಮಸ್ಯೆಗಳಿಗೆ ಈಡಾಗ್ತಾರೆ. ಸಮಸ್ಯೆಗಳು ದೌರ್ಜನ್ಯ,
ಅವ್ರ ಹತ್ರ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ, ಗಂಡ ತೊಂದರೆ ಕೊಡ್ತಾನೆ. ಅಲ್ಲಿ ಹೇಗಿದೆ ಅಂತಂದ್ರೆ, ನಮ್ಮ ಕಾನೂನು ಹೇಗಿದೆ ಅಂತಂದ್ರೆ, ಗಂಡ ಅಥವಾ ಹೆಂಡತಿ ಮದುವೆ ಆದ ಸಂದರ್ಭದಲ್ಲಿ ಅವರಷ್ಟಕ್ಕೆ ಅವರಿಗೆ ಜೀವನ ಮಾಡಲಿಕ್ಕೆ ಸಾಕಷ್ಟು ಉತ್ಪನ್ನ ಇಲ್ಲ ಅಂತ ಆದ್ರೆ, ಗಂಡ ಅಥವಾ ಹೆಂಡತಿ ಒಬ್ಬರನ್ನೊಬ್ರು ದೂರೀಕರಿಸಲು ಅಂದ್ರೆ ಒಬ್ಬರನ್ನ ಬಿಟ್ರು ಅಂತ ಆದ್ರೆ, ಅವರು ನ್ಯಾಯಾಲಯಕ್ಕೆ ಹೋಗಿ ಪ್ರಶ್ನಿಸಬಹುದು, ನನಗೆ ಜೀವನಾಂಶ ಕೊಡಿ ಅಂತೇಳಿ ಹೆಣ್ಣೊಬ್ಳು ಗಂಡನ ಫ್ಯಾಮಿಲಿ ಕೋರ್ಟಿಗೆ ಹೋಗಿ, ಕೌಟುಂಬಿಕ ನ್ಯಾಯಾಲಯಕ್ಕೆ ಹೋಗಿ ನನಗೆ ಜೀವನಾಂಶ ಬೇಕು ಅಂತ ಕೇಳಬಹುದು. ಅದು ಜೀವನಾಂಶ ಕೇಳುವಂತಹ ಹೆಣ್ಣು ಮಕ್ಕಳು. ಇನ್ನೊಂದು, ಗಂಡನೊಟ್ಟಿಗೆ ಬಾಳ್ವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಗಂಡನ ದೌರ್ಜನ್ಯ ಅಥವಾ ಹಲವಾರು ಸಮಸ್ಯೆಗಳು. ಕಾನೂನಲ್ಲಿ 10 ಗ್ರೌಂಡ್ಸ್ ಅಂತ 10 ಇದನ್ನ ಹೇಳಿದ್ದಾರೆ, ಗ್ರೌಂಡ್ಸ್ ಹೇಳಿದ್ದಾರೆ. ಯಾವ್ಯಾವ ಗ್ರೌಂಡ್ಸಿಗೆ ಹೆಣ್ಣೊಬ್ಬಳು ಗಂಡನಿಂದ ಡೈವರ್ಸ್ ಅಂತ ಕೇಳಬಹುದು. ಹಾಗಾದಾಗ ಅಂತಂದ್ರೆ ಯಾವೆಲ್ಲ ಇದೆಯಲ್ಲ, ಅದಕ್ಕೆ ನನಗೆ ಗಂಡನೊಟ್ಟಿಗೆ ನನಗೆ ಜೀವನ ನಿರ್ವಹಣೆ ಮಾಡ್ಲಿಕ್ಕೆ ಆಗಲ್ಲ, ಜೀವನಾಂಶ ಕೊಡಬೇಕು, ನಾನು ಅವನಿಂದ ಸಪರೇಷನ್ ಬಯಸ್ತೇನೆ ಅಂತ ನ್ಯಾಯಾಲಯಕ್ಕೆ ಹೋಗಬಹುದು. ಅದು ಕೂಡ ಹೆಣ್ಣು ಮಕ್ಕಳಿಗೆ ಇದೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಹಲವಾರು ಆಯ್ಕೆಗಳಿವೆ. ಈಗ ಹೆಣ್ಣು ಮಕ್ಕಳು ಕಚೇರಿಯಲ್ಲಿ ಕೆಲಸ ಮಾಡುವಾಗ ಅಲ್ಲಿ ದೌರ್ಜನ್ಯ ನಡೆಯುತ್ತೆ, ಆ ಸಂದರ್ಭಗಳಲ್ಲಿ ನ್ಯಾಯಾಲಯಕ್ಕೆ ಹೋಗುವಂತಹದ್ದು, ಸೈಬರ್ ಕ್ರೈಮ್ ಆಗುತ್ತೆ, ಆ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಹೋಗುವಂತಹದ್ದು. ಈ ರೀತಿ ಹಲವಾರು ಕಾನೂನುಗಳು ಮಹಿಳೆಯರಿಗೆ ಸಹಾಯಕ ಬರುತ್ತೆ. ಆದ್ರೆ ಅದನ್ನು ಅವರು ಸಕಾಲದಲ್ಲಿ ಬಳಸ್ಕೊಳ್ಳೋದಿಲ್ಲ. ಇಮಿಡಿಯೇಟ್ಲಿ ಯಾವುದೋ ಸಂದರ್ಭದಲ್ಲಿ ಕಚೇರಿ ಸಮಸ್ಯೆ ಆದಾಗ ಪೊಲೀಸ್ ಸ್ಟೇಷನ್ ಹೋಗುವಂತದ್ದು, ಅದನ್ನೆಲ್ಲ ಹೆಣ್ಣು ಮಕ್ಕಳು ಬಳಸ್ಕೋಬಹುದು. ಆ ರೀತಿಯಾದಂತಹ ಕಾನೂನುಗಳಿದೆ. ಈಗ ರೈಟ್ ಟು ಇನ್ಫಾರ್ಮ್, ಮಾಹಿತಿ ಹಕ್ಕು ನಿಯಮ ಅಂತಿದೆ. ಈಗ ನಾವು ಸಮಾಜದಲ್ಲಿ ಎಷ್ಟೋ ವಿಷಯಗಳು, ಎಲ್ಲೋ ಕಚೇರಿಗಳಲ್ಲಿ ಇದನ್ನು ಮಾಹಿತಿಗಳೇ ಬೇಕಾಗುತ್ತೆ. ಈಗ ನಾವು ಯಾವುದೋ ಒಂದು ಆಫೀಸ್ನಲ್ಲಿ ಏನೋ ಒಂದು ಮಾಡಿರ್ತಾರೆ, ಏನೋ ಭ್ರಷ್ಟಾಚಾರ ಆಗಿರುತ್ತೆ, ನಮ್ಗೆ ಗೊತ್ತಿರೋದಿಲ್ಲ ಏನ್ ನಡೆದಿದೆ ಅಂತ, ಭ್ರಷ್ಟಾಚಾರ ಆಗಿದೆ ಅಷ್ಟು ಹೇಳ್ತಾರೆ. ಆದ್ರೆ ಮಾಹಿತಿ ಹಕ್ಕು ನಿಯಮ ಅಂತಿದೆ. ನಾವು ಯಾವುದೇ ಒಂದು ಪ್ರಜೆಯಲ್ಲಿ, ಭಾರತ ಪ್ರಜೆಯಲ್ಲಿ ಅಲ್ಲಿ ಕಚೇರಿಗೆ ಹೋಗ್ಬಿಟ್ಟು ಅಲ್ಲೊಂದು ಫಾರ್ಮ್ ಇರುತ್ತೆ, ಪೋಸ್ಟಲ್ ಆರ್ಡರ್ ₹2 ಇರುತ್ತೆ. ಅದಕ್ಕೆ ಆ ಪೋಸ್ಟಲ್ ಆರ್ಡರ್ ತುಂಬಿಟ್ಟು ₹2 ಪರ್ ಪೇಜಿಗೆ ತುಂಬಿಟ್ಟು ಮಾಹಿತಿ ಹಕ್ಕು ನಿಯಮದಲ್ಲಿ ನನಗೆ ಈ ಎಲ್ಲ ಮಾಹಿತಿ ಬೇಕು, ಸರ್ಕಾರ ಯಾವುದೇ ಕಚೇರಿಗಳಲ್ಲಿ ಯಾವುದೇ ನಾಗರಿಕ ಅಂತ ಮಾಹಿತಿಯನ್ನ ಪಡ್ಕೊಳ್ಬಹುದು. ಅದು ಮ್ಯಾಂಡೇಟರಿ. ಒಮ್ಮೆ ಕೊಟ್ಟಿಲ್ಲ ಅಂತ ಆದ್ರೆ ಯಾರು ಆ ಮಾಹಿತಿ, ನಾವು ಕೇಳಿದಂತಹ ಮಾಹಿತಿಯನ್ನ ನಾಗರಿಕರಿಗೆ ಅಧಿಕಾರಿ ಪೂರೈಸಿರೋ ಅವನಿಗೆ ಪೆನಾಲ್ಟಿ ಆಗುತ್ತೆ, ದಂಡ ಆಗುತ್ತೆ, ಅವನ ಮೇಲೆ ಕಾನೂನು ಕ್ರಮ ಕೂಡ ಆಗುತ್ತೆ. ಹಾಗಾಗಿ ನಾವು ಅಂತ ಸಂದರ್ಭದಲ್ಲಿ ಯಾವ ಬೇಕಾದ್ರೂ ಅಂತ ಮಾಹಿತಿಗಳನ್ನ ಪಡೆದುಕೊಳ್ಳಬಹುದು. ಇನ್ನೊಂದು ಅದೇ ರೀತಿ ಈಗ ನಮ್ಮಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇರ್ತೀವಿ, ನಾವು PIL ಅಂತ ಹೇಳ್ತೀವಿ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಈಗ ಅದು ಹೇಗಿರುತ್ತೆ, ಇದು ಸಾರ್ವಜನಿಕರಿಗೆ ಬಹಳ ಮಹತ್ವವಾದಂತಹ ಮಾಹಿತಿ. ಯಾಕೆಂತಂದ್ರೆ ಈಗ ಇಲ್ಲಿ ಹಾಲುಂಡ ಬಡಾವಣೆ ಅಂತಿದೆ, ಇಲ್ಲಿ ಏನೋ ಒಂದು ಬರಬಾರ್ದು, ಈ ನಿವಾಸಿಗಳೆಲ್ಲ ಇರ್ತಾರೆ, ಇಲ್ಲೇ ಒಂದು ಹತ್ತಿರಕ್ಕೆ ಒಂದು ಸ್ಮಶಾನ ನಿರ್ಮಾಣ ಮಾಡಿರ್ತಾರೆ, ಅಥವಾ ಒಂದು ದೊಡ್ಡ ಕಾಲೇಜ್ ನಿರ್ಮಾಣ ಮಾಡಿರ್ತಾರೆ, ಅಥವಾ ಒಂದು ದೊಡ್ಡ ಇದ್ರದ್ದು ಮೊಬೈಲ್ ಟವರ್ ಮಾಡ್ತಾರೆ. ಆಗ ಬಹಳ ಜನ ನಮ್ಗೆ ತೊಂದರೆ ಆಗ್ತಾ ಇದೆ, ಈ ವ್ಯವಸ್ಥೆಯಿಂದ ನಮ್ಗೆ ಸಮಸ್ಯೆಗಳಾಗ್ತಾ ಇದೆ, ನಾವ್ ಏನ್ ಮಾಡಬೇಕು ಅನ್ನುವಂಥದ್ದು ಜನರಿಗೆ ಗೊತ್ತಿದ್ದು ಕೂಡ ಅದು ಏನಲ್ಲಿ ಹೋಗ್ಬೇಕು, ಯಾವ ರೀತಿ ಸಮಸ್ಯೆನ ಬಗೆಹರಿಸಿಕೊಳ್ಬೇಕು ಅನ್ನೋದು ಗೊತ್ತಾಗಲ್ಲ. ಅಂತ ಸಂದರ್ಭಗಳಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ನಾವೇನು ಹಾಕಬಹುದು, ಇದು ನಮ್ಮ ಸಾರ್ವಜನಿಕರ ಜೀವನ ತೊಂದರೆ ಆಗುತ್ತೆ, ಇದು ಸಂವಿಧಾನ ವಿರೋಧಿ, ನಮ್ಮ ರೈಟಿಗೆ ತೊಂದರೆ ಆಗುತ್ತೆ ಅನ್ನೋ ಆ ರೀತಿಯಾಗಿ ನಾವು ಅಲ್ಲಿ ನ್ಯಾಯಾಲಯಕ್ಕೆ ಹೋಗುವಂತ ಅವಕಾಶ ಇದೆ. ಇನ್ನು ನ್ಯಾಯಾಲಯಕ್ಕೆ ಹೋಗುವಾಗ ಎಲ್ಲರೂ ದುಡ್ಡಿದ್ದವೇ ನ್ಯಾಯಾಲಯಕ್ಕೆ ಹೋಗ್ಬೇಕು ಅಂತ ಹೇಳಿಲ್ಲ, ನಮ್ಮಲ್ಲಿ ಫ್ರೀ ಲೀಗಲ್ ಏಡ್ ಅಂತ ಇರ್ತದೆ. ಅದು ಈಗ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅವರು ತುಂಬಾ ಲಿಬರಲ್ ಆಗಿ ತುಂಬಾ ವಿಸ್ತೃತ ಮಾಡಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ ನಿಂದ ಹಿಡಿದು ಇಲ್ಲಿ ಕೆಳ ನ್ಯಾಯಾಲಯದಲ್ಲೂ ಕೂಡ ಪರ್ಮನೆಂಟ್ ಲೋಕ ಅದಾಲತ್ ಅಂತ ಇರುತ್ತೆ. ಯಾವತ್ತೂ ಕೂಡ ಪ್ರತಿನಿತ್ಯವೂ ಕೂಡ ಲೋಕ ಅದಾಲತ್ ಇರುತ್ತೆ. ಅಂದ್ರೆ ಉಚಿತ ನ್ಯಾಯ ವ್ಯವಸ್ಥೆ, ಅಲ್ಲಿ ದುಡ್ಡಿರಬೇಕು ಅಂತಿಲ್ಲ, ಅದು ಒಂದು ಪ್ರತ್ಯೇಕ ಒಂದು ಪ್ರಾಧಿಕಾರ ಇರುತ್ತೆ, ಫ್ರೀ ಲೀಗಲ್ ಏಡ್ ಕ್ಯಾಂಪ್. ಅಲ್ಲಿ ಹೋಗಿ ಕೆಲವು ಜಡ್ಜಸ್ ಇರ್ತಾರೆ, ಸಿಬ್ಬಂದಿಗಳು ಇರ್ತಾರೆ. ಅಲ್ಲಿ ನನಗೆ ಈ ತರ ಆರ್ಥಿಕ ಸಮಸ್ಯೆ ಇದೆ, ಹಾಗಾಗಿ ನನಗೆ ನ್ಯಾಯ ಬೇಕು, ನನಗೆ ಕೋರ್ಟಿಗೆ ಅಡ್ವೊಕೇಟಿಗೆ ಫೀಸ್ ಕೊಡ್ಲಿಕ್ಕೆ ನನ್ನ ಹತ್ರ ಸಾಧ್ಯ ಇಲ್ಲ, ಹಾಗಾಗಿ ನನಗೆ ನೀವೇ ವ್ಯವಸ್ಥೆ ಮಾಡಬೇಕು ಅಂತ. ಸೊ ಅಲ್ಲೆಲ್ಲ ಫಾರ್ಮ್ ಎಲ್ಲ ಫಿಲ್ಅಪ್ ಮಾಡಿಕೊಂಡು ಅಲ್ಲವ್ರು ಏನ್ ಮಾಡ್ತಾರೆ, ಉಚಿತವಾಗಿ ಅವರೇ ಸರ್ಕಾರದ ವತಿಯಿಂದ ವಕೀಲರ ಫೀಸನ್ನು ಕೂಡ ಸರ್ಕಾರನೇ ಬರ್ತದೆ. ಅಂತವರು ಆರ್ಥಿಕವಾಗಿ ದುರ್ಬಲರಾದಂತವರು ದುಡ್ಡು ಕೊಟ್ಟು ನ್ಯಾಯವನ್ನ ಪಡೆಯಬೇಕಾದಂತ ಅಗತ್ಯ ಇಲ್ಲ. ಇನ್ನೊಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂದ್ರೆ ಗ್ರಾಹಕ ಹಿತರಕ್ಷಣಾ ವೇದಿಕೆ, ಇದು ಬಹಳ ಇಂಪಾರ್ಟೆಂಟ್. ನಾವೇನೋ ಒಂದು ಈಗ ಹೇಗಿದೆ ಗ್ರಾಹಕ ಹಿತರಕ್ಷಣಾ ವೇದಿಕೆ, ಗ್ರಾಹಕರ ಹಕ್ಕು, ಇದರ ಪರಿವ್ಯಾಪ್ತಿ ತುಂಬಾ ದೊಡ್ಡದಾಗಿದೆ. ಮೊದಲು ಹೇಗಿತ್ತು, ಕೆಲವು ಸೇವೆಗಳು ಅದರ ಪರಿವ್ಯಾಪ್ತಿಯಲ್ಲಿ ಬರುತ್ತಿರಲಿಲ್ಲ. ಈಗ ಇವನ್
ಅಡ್ವೊಕೇಟ್ ಇರ್ಬೋದು, ನಾವು ಡಾಕ್ಟರ್ ಇರ್ಬೋದು, ಅವರು ಸೇವೆಗಳಲ್ಲೂ ಕೂಡ ನೀವು ಏನಾದರೂ ದೋಷವನ್ನು ಕಂಡ್ರೆ, ಡೆಫಿಷಿಯನ್ಸಿ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್, ಅಂತ ದೋಷವನ್ನು ಕಂಡ್ರೆ ನೀವು ನ್ಯಾಯಾಲಯದ ಮೆಟ್ಟಲನ್ನೇ ಇರಬಹುದು, ಅದನ್ನು ಪ್ರಶ್ನೆ ಮಾಡಬಹುದು, ಪರಿಹಾರ ಪಡೆಯಬಹುದು. ಈಗ ಇಲ್ಲೊಂದು ಫ್ಯಾನ್ ಇದೆ, ಈ ಫ್ಯಾನ್ ಇಮಿಡಿಯೇಟ್ ಪರ್ಚೇಸ್ ಮಾಡಿದ ತಕ್ಷಣ ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತ ಹೇಳ್ತೀವಿ. ಒಬ್ಬ ಡೀಲರ್ ಒಬ್ಬ ಮಾರಾಟ ಮಾಡ್ತಾರೆ, ಅದನ್ನ ಎರಡೂ ಕೂಡ ಹೊಣೆಗಾರ ಆಗ್ತಾರೆ. ಒಬ್ಬ ಯಾವುದೇ ಒಂದು ವಸ್ತು ಇರ್ಬೋದು, ಯಾವುದನ್ನ ಖರೀದಿ ಮಾಡ್ತಿರಲ್ಲ, ಒಬ್ಬ ಮೆಡಿಕಲ್ ಶಾಪ್ ಅಲ್ಲಿ ಎಕ್ಸ್ಪೈರಿ ಆದಂತಹ ಒಂದು ಮೆಡಿಸಿನ್ ಅನ್ನು ಮಾರಾಟ ಮಾಡ್ತಾನೆ. ಒಬ್ಬ ರಿಯಲ್ ಎಸ್ಟೇಟ್ ಡೆವಲಪರ್ ಏನ್ ಮಾಡ್ತಾನೆ, ನಾನು ಈ ಅಪಾರ್ಟ್ಮೆಂಟ್ ಅಲ್ಲಿ ಫ್ಲಾಟ್ ನಂಬರ್ ಇಷ್ಟು ನಿಮ್ಗೆ ಕೊಡ್ತೀನಿ, ಇಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ನಿಮ್ಗೆ ಸೇಲ್ ಮಾಡ್ತೀನಿ, ಇಷ್ಟು ಅಮೌಂಟ್ ನಿಮ್ಗೆ ಇದೆಲ್ಲ ಫೆಸಿಲಿಟೀಸ್ ಕೊಡ್ತೀನಿ ಅಂತ ಹೇಳ್ತಾನೆ, ಬ್ರೋಷರ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ. ಬಟ್ ಅವ್ನು ಹೇಳಿದ ಹಾಗೆ ಅದೆಲ್ಲ ವೈಲೇಷನ್ ಮಾಡ್ತಾನೆ, ಅದು ಯಾವುದೇ ಫೆಸಿಲಿಟೀಸ್ ಅನ್ನು ಕೊಡಲ್ಲ. ಸೊ ಅದ್ರಲ್ಲಿ ನಾವು ಏನ್ ಹೇಳ್ತೀವಿ, ಡೆಫಿಷಿಯನ್ಸಿ ಆಫ್ ಸರ್ವಿಸ್, ಅಲ್ಲಿ ದೋಷಪೂರಿತವಾದಂತಹ ಸೇವೆ. ಸೊ ಆ ಸಂದರ್ಭದಲ್ಲಿ ಅದು ಯಾವುದೇ ಒಂದು ಮಷಿನರೀಸ್ ಇರಬಹುದು, ಡಿಫೆಕ್ಟ್ ಇದೆ, ಅದು ಮ್ಯಾನುಫ್ಯಾಕ್ಚರ್ ಮಾಡಿದವರು ಯಾರು, ಆಮೇಲೆ ಡೀಲರ್ಗಳು ಯಾರು, ಒಬ್ಬ ವೈದ್ಯ ಮಾಡಿದಂತಹ ಆಪರೇಷನ್ ಅಲ್ಲಿ ದೋಷ ಕಂಡು ಬಂದಿದೆ, ರೆಕಾರ್ಡ್ಸ್ ಸ್ಪಷ್ಟಪಡಿಸಿದೆ, ಅದು ಒಂದು ಮೆಡಿಕಲ್ ಶಾಪ್ ಅಲ್ಲಿ ಕೊಟ್ಟಂತ ಮಾತ್ರೆ ದೋಷಪೂರಿತವಾಗಿತ್ತು, ಎಕ್ಸ್ಪೈರ್ ಆಗಿದೆ ಅಂತ ಗೊತ್ತಾದ್ರೆ, ಅಂತದೆಲ್ಲ ಏನಿದೆಯಲ್ಲ ಅದರೆಲ್ಲ ದೋಷಗಳಿದೆ ಅನ್ನೋದು ನಾವು ಡಾಕ್ಯುಮೆಂಟ್ ವಿತ್ ನಾವು ಅದನ್ನು ಪ್ರೂವ್ ಮಾಡಿದರೆ, ನಾವು ಗ್ರಾಹಕರ ಹಿತರಕ್ಷಣಾ ವೇದಿಕೆಯಲ್ಲಿ ನಮಗೆ ಪರಿಹಾರ ಮತ್ತೆ ಅದರಿಂದ ನಮಗೆ ಆದಂತಹ ಮಾನಸಿಕ ಸಮಸ್ಯೆ, ಮೆಂಟಲ್ ಆಗೋನಿ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ, ಅದೆಲ್ಲವೂ ಕೂಡ ಅಲ್ಲಿ ಪರಿಹಾರ ಇದೆ. ಗ್ರಾಹಕರ ಹಿತರಕ್ಷಣಾ ವೇದಿಕೆ ಹೋಗಲಿಕ್ಕೆ ನ್ಯಾಯವಾದಿಗಳ ಅಗತ್ಯ ಇಲ್ಲ. ಯಾವುದೇ ಒಂದು ನಾವು ನೇರವಾಗಿ ಗ್ರಾಹಕರ ಹಿತರಕ್ಷಣಾ ವೇದಿಕೆಗೆ ಹೋಗಿ ಕಾಗದ ಪತ್ರಗಳನ್ನ ಪ್ರೊಡ್ಯೂಸ್ ಮಾಡಿ ನೇರವಾಗಿ ನಾವೇ ಅಪ್ಲಿಕೇಶನ್ ಬರೆದರೂ ಕೂಡ ಅದು ಮಾನ್ಯ ಆಗುತ್ತೆ, ನಮಗೆ ಬೇಕಾದಂತಹ ಎಲ್ಲ ಪರಿಹಾರಗಳು ಸಿಗುತ್ತೆ. ಹಾಗಾಗಿ ಯಾಕಂದ್ರೆ ಬಹಳ ಪ್ರತಿನಿತ್ಯ ನಾವು ಇದನ್ನ ಫೇಸ್ ಮಾಡ್ತಾ ಇರ್ತೀವಿ. ಪ್ರತಿ ಮನೆಗಳಲ್ಲಿ ಯಾವುದೋ ಒಂದು ಐಟಮ್ ತಂದು ಬಿಡ್ತೀವಿ, ಮನೆ ತಂದ ತಕ್ಷಣ ಹಾಳಾಗುತ್ತೆ. ನಾವು ಏನ್ ಪರ್ಚೇಸ್ ಮಾಡ್ತೀವೋ ಅಲ್ಲಿ ಶಾಪಿಗೆ ಹೋಗ್ತೀವಿ, ಅವನು ಹೇಳ್ತಾನೆ ಇಲ್ಲ ಇದು ಹಿಂಗ್ ಬರುತ್ತೆ ಅಂತ ಹೇಳ್ತಾನೆ. ಅದು ವಾರಂಟಿ ಪೀರಿಯಡ್ ಕೂಡ ಇರುತ್ತೆ. ನಮ್ಗೆ ಅದ್ರದ್ದು ಏನಾಗುತ್ತೆ, ನಮ್ಗೆ ಅದ್ರ ಪರಿಜ್ಞಾನ ಇರೋದಿಲ್ಲ, ನಾವು ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರೋದು. ಏನೋ ಸ್ವಲ್ಪ ಅಮೌಂಟ್ ಏನೋ ಒಂದು 100 ರೂಪಾಯಿ 200 ರೂಪಾಯಿ 500 ರೂಪಾಯಿ ಪರವಾಗಿಲ್ಲ, ಲಕ್ಷಗಟ್ಟಲೆ ರೂಪಾಯಿ ನಾವು ಖರ್ಚು ಮಾಡಿ ತಗೊಂಡಿರ್ತೀವಿ, ಆದ್ರೆ ಪರಿಹಾರ ಸಿಗುವುದಿಲ್ಲ. ಅಂತ ಸಂದರ್ಭಗಳಲ್ಲಿ ಈಗ ಗ್ರಾಹಕರ ಹಿತರಕ್ಷಣಾ ವೇದಿಕೆಯಲ್ಲಿ ಹೇಗಿದ್ದು ತುಂಬಾ ಲಿಬರಲ್ ಇದೆ. ಹಾಗಾಗಿ ಪರಿಹಾರ ಮೊತ್ತನೂ ಕೂಡ ಹೆಚ್ಚಿರುತ್ತೆ, ಅದಕ್ಕೆ ಬಡ್ಡಿನೂ ಕೂಡ ಬರುತ್ತೆ. ಆಮೇಲೆ ಏನು ಮೆಂಟಲ್ ಎಗೋನಿ ಅಂತ ಹೇಳ್ತೀವಲ್ಲ, ಅದಕ್ಕೂ ಸಂಬಂಧಪಟ್ಟಂತೂ ಕೂಡ ಪರಿಹಾರವನ್ನು ಕೊಡ್ತಾರೆ. ಹಾಗಾಗಿ ಇದಕ್ಕೂ ಈ ಗ್ರಾಹಕರ ಹಿತರಕ್ಷಣಾ ವೇದಿಕೆಯನ್ನು ನಾವು ಬಳಸ್ಕೋಬಹುದು. ಹಾಗೆ ನ್ಯಾಯಾಲಯಗಳು, ನಮ್ಮಲ್ಲಿ ಹೇಗೆ ನ್ಯಾಯಾಲಯಗಳು ಕೆಳ ನ್ಯಾಯಾಲಯ, ಜಿಲ್ಲಾ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ, ಹೀಗೆ ನ್ಯಾಯಾಲಯಗಳ ಬೇರೆ ಬೇರೆ ಸ್ಟೇಜ್ ಇದೆ. ನಾವು ಪ್ರತಿಯೊಂದು ಸಂದರ್ಭದಲ್ಲಿ ನಾವು ಒಬ್ಬ ವಕೀಲರನ್ನ ಭೇಟಿಯಾಗೋಕ್ಕಿಂತ ಪೂರ್ವದಲ್ಲಿ ನಮಗೆ ಪೂರ್ವ ಜ್ಞಾನ ಇದೆ, ಅಂದ್ರೆ ಪ್ರಾಥಮಿಕ ಜ್ಞಾನ ಇದ್ರೆ ನಮಗೆ ಸಮಯ ಉಳಿಯುತ್ತೆ, ಹಣನೂ ಕೂಡ ಉಳಿಯುತ್ತೆ. ನಾವು ಅದರ ಪರಿಜ್ಞಾನ ಇದ್ದರೆ ನೇರವಾಗಿ ನಾವು ನ್ಯಾಯಾಲಯದ ಮೆಟ್ಲನ್ನು ಹೋದ್ರೆ, ವಕೀಲರ ಹತ್ರ ಹೋದ್ರೆ ಹಲವಾರು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಹಾಗಾಗಿ ಇದೆಲ್ಲ ಏನಿದೆ ಪ್ರಾಥಮಿಕವಾಗಿ ನಮಗೆ ಬೇಕಾಗುವಂಥದ್ದು ಫಂಡಮೆಂಟಲ್ ನಾಲೆಜ್ ಅಂತ ಏನ್ ಹೇಳ್ತೀವಲ್ಲ, ಪ್ರಾಥಮಿಕ ಪರಿಜ್ಞಾನ ಕಾನೂನು ಸಂಬಂಧಪಟ್ಟ, ಅದನ್ನು ನಾವು ಪಡ್ಕೊಂಡಾಗ ನಮಗೆ ಬಹಳ ಅನುಕೂಲ ಆಗುತ್ತೆ ಅನ್ನೋದನ್ನು ಹೇಳ್ಬಿಟ್ಟು ನನಗೆ ಇವತ್ತು ಯಾಕಂದ್ರೆ ಈ ವಿಷಯವನ್ನ ಹೇಳಿದ್ರೆ ಮುಗಿಯೋದಿಲ್ಲ. ಯಾಕಂತಂದ್ರೆ ಕಾನೂನು ಈಗ ನಾನು ಹೇಳಿದಾಗೆ ಲಾ ಇಸ್ ಎನ್ ಓಷನ್, ಸಮುದ್ರ. ಹಾಗಾಗಿ ಎಷ್ಟೋ ವಿಷಯಗಳು ನಾನು ಹೇಳೋದು ಎಲ್ಲ ಕೂಡ ಇಲ್ಲಿ ವಿದ್ಯಾವಂತರೇ ಇದ್ದಾರೆ. ಹಾಗಾಗಿ ಗೊತ್ತಿರುವಂತಹ ವಿಷಯವನ್ನು ನಾನು ಹೇಳಿರ್ಬೋದು. ಹಾಗಾಗಿ ಆದ್ರೆ ನಾವು ಕರೆದಾಗ ವಿಷಯವನ್ನು ಹೇಳಬೇಕು. ಇನ್ನು ಸಮಯ ಮಿತಿನೂ ಕೂಡ ಇದೆ, ಅದು ಹೇಳಿದ್ರೆ ಮುಗಿಯೋದಿಲ್ಲ. ಹಾಗಾಗಿ ವೇದಿಕೆಯೂ ಅಲ್ಲ, ಸಂದರ್ಭನೂ ಅಲ್ಲ. ಹಾಗಾಗಿ ನನಗೆ ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಗಾಯತ್ರಿ ಗೆಳೆಯರ ಬಳಗ, ವಿಶ್ವ ಗಾಯತ್ರಿ ಅವರಿಗೆ, ತಮಗೆಲ್ಲರಿಗೂ ಕೂಡ ಇನ್ನೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಈಗ ಮೈಕ್ ಬೇಡ, ಸ್ವರ ದೊಡ್ಡದಿದೆ. ಈಗ ಹೇಗಿದೆ ಅಂದ್ರೆ ನೀವು ಎರಡನೇ ಪ್ರಶ್ನೆ, ವಕೀಲರಿಗೂ ಕೂಡ ಬಿಲ್ಲಿಗೆ ಮಿತಿ ಇದೆ, ವಕೀಲರಿಗೆ ಯಾಕಿಲ್ಲ? ವಕೀಲರಿಗಿದೆ. ಈಗ ನಾನು ಜಸ್ಟ್ ಹೇಳಿದೆ, ಈ ನಮ್ಮ ಸೀನಿಯರ್ ವಿಘ್ನೇಶ್ವರ ಶಾಸ್ತ್ರಿ ಅಂತ, ಅವರು ಡೆಸಿಗ್ನೇಟೆಡ್ ಕೌನ್ಸಿಲ್ ಹೈಕೋರ್ಟ್, ಅವರಿಗೆ ಅಡ್ವೊಕೇಟ್ಸ್ ಆಕ್ಟ್ ಅಂತ ಇದೆ. ಒಂದು ಹಿಯರಿಂಗ್ ಪರ್ ಹಿಯರಿಂಗ್ ಫೀಸ್ ಇಷ್ಟು ಅಂತ ಇರ್ತದೆ.
ಆ ಡೆಸಿಗ್ನೇಟೆಡ್ ಅಲ್ಲ ಉಳಿದ ಅಡ್ವೊಕೇಟ್ಸ್ಗೆ ಏನಿರುತ್ತೆ ಇಷ್ಟೇ ಫೀಸ್ ಅಂತ ಇರೋದಿಲ್ಲ. ಅರ್ಥ ಏನು ಅಂತಂದ್ರೆ ಅದ್ರ ಉದ್ದೇಶ ಏನು ಅಂದ್ರೆ ಅದು ಅಡ್ವೊಕೇಟ್ ವೃತ್ತಿ ಅನ್ನುವಂಥದ್ದು ಕಮರ್ಷಿಯಲ್ ಅಲ್ಲ, ಸೇವಾ ಮನೋಭಾವನೆಯಿಂದ ಮಾಡಬೇಕು ಅಂತ ಇರುವಂತದ್ದು. ಆದ್ರೆ ಸೇವಾ ಮನೋಭಾವನೆ ಮಾಡಿದ್ರೆ ಊಟ ಮಾಡೋದು ಹೇಗೆ ಅಂತ ಪ್ರಶ್ನೆ ಬರ್ತದೆ. ಅದು ಸಾಧ್ಯ ಇದೆ ಅದು. ಹಾಗೆ ಅವರು ಕನ್ಸಲ್ಟೇಷನ್ ಫೀಸ್ ತಗೋತಾರೆ ಡಾಕ್ಟರ್, ಆಮೇಲೆ ಅದರಲ್ಲಿ ಎಲ್ಲದರಲ್ಲೂ ಕೂಡ ಬಿಲ್ ತಗೋತಾರೆ, ಎಲ್ಲ ತರ ಬಿಲ್ ಕಮಿಷನ್ ಎಲ್ಲ ತರ ಇದೆ. ಅದು ನಮ್ಮಲ್ಲಿ ಆ ತರ ನಾವು ಮಾಡ್ಲಿಕ್ಕೆ ಕೊಡೋದು. ಜೆರಾಕ್ಸ್ ಮಾಡಿದ ಅವನಿಗೆ ಎಷ್ಟು ತಗೊಳ್ಳೋದು ಅದೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಅದು ಡಿಪೆಂಡ್ಸ್ ಹೇಗಿದೆ ಅಂತಂದ್ರೆ 10 ರೂಪಾಯಿನಿಂದ ಒಳ್ಳೆ 10 ಕೋಟಿ ರೂಪಾಯಿವರೆಗೂ ಫೀಸ್ ಮಾಡೋದಿದೆ. ಅದ್ರ ಯಾವ ರೀತಿ ನಿಮ್ಗೆ ಗೊತ್ತೇ ಇದೆ, ಹೇಳೋದಿಲ್ಲ. ಫ್ಲೈಟ್ ಅಲ್ಲಿ ಹೋಗುವಾಗ ನಾ ಮುಂದು ಅಡ್ವೊಕೇಟ್ ಕೂತ್ಕೊಳ್ಳಿಕ್ಕೆ ಅದಕ್ಕೆ ಪರ್ 10 ನಿಮಿಷಕ್ಕಾದ್ರೂ 1 ಲಕ್ಷ, 20 ನಿಮಿಷಕ್ಕೆ 2 ಲಕ್ಷ ಆ ತರ ಅಂದ್ರೆ ಅವ್ರವ್ರ ಕ್ಯಾಲಿಬರ್ ಅವಲಂಬಿಸ್ಕೊಂಡಿರ್ತದೆ. ಆದ್ರೆ ನಮ್ಮಲ್ಲಿ ಅಡ್ವೊಕೇಟ್ ಫೀಸಿಗೆ ಮಾತ್ರ ಮಿತಿಯನ್ನು ಗೊಳಿಸಿಲ್ಲ, ಅದಿಲ್ಲ. ಈಗ ನೀವು ಇನ್ನೊಂದು ಹೇಳಿದ್ರಿ, ಈಗ ಈ ವಿಷಯ ಇನ್ನೊಂದು ವಿಚ್ಛೇದನ ಅಂತ ಹೇಳಿದ್ರಿ. ಈ ವಿಚ್ಛೇದನ ಸಂಬಂಧಪಟ್ಟದ್ದು ಈಗ ಅವ್ರು ಹೇಳಿದ್ರಲ್ಲ, ಈಗ ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹಸಿ ಯತ್ರ ನಾರ್ಯಸ್ತು ಪೂಜೆಯಂತೆ ರಮಂತೆ ತತ್ರ ದೇವತ ಎರಡೂ ಇದೆ. ಅದರಿಂದ ಇರುವಂತದ್ದು ಒಂದು ಹಣ್ಣಿನ ಸ್ತ್ರೀಗೆ ಸ್ವಾತಂತ್ರ್ಯ ಕೊಡಬಾರದು ಅನ್ನುವಂಥದ್ದು ಒಂದು ಸಮಾಜದ ಹಿಂದಿನ ಇದು ಪುರುಷ ಪ್ರಧಾನ ಸಮಾಜದಲ್ಲಿ ಮಂಡನೆ. ಹೌದು. ಹಾಗೆ ಯತ್ರ ನಾರ್ಯಸ್ತು ಪೂಜೆಯಂತೆ ರಮಂತೆ ತತ್ರ ದೇವತ ಅರ್ಜುನ ಹೇಳಿದ್ದು, ಕೃಷ್ಣ ಹೇಳಿದ್ದು ಭಗವದ್ಗೀತೆ. ಸೊ ಒಂದಕ್ಕೊಂದು ಆಭಾಸ, ಅದರ ತದ್ವಿರುದ್ಧ ಇದೆ. ಇಲ್ಲೇ ಬಂದಿರುವಂತದ್ದು. ಈಗ ವಿಚ್ಛೇದನ ಹೇಗಾಗತ್ತೆ ಅಂತಂದ್ರೆ ಪುರುಷನಿಂದನೂ ವಿಚ್ಛೇದನ ಆಗುತ್ತೆ, ಸ್ತ್ರೀಯಿಂದನೂ ಆಗುತ್ತೆ. ಈಗ ಸ್ತ್ರೀಯರು ಹೆಚ್ಚು ವಿಚ್ಛೇದನ ಕೊಡ್ತಾ ಇದ್ದಾರೆ ಅಂತ ಬಂತು. ಆದ್ರೆ ಅದಕ್ಕಿಂತ ಪೂರ್ವದಲ್ಲಿ ನಾವು ವಿಚಾರ ಮಾಡಿದ್ರೆ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರನ್ನ ಶೌಚಾಲಯ ಕೊಡ್ತಾ ಇತ್ತು ಅನ್ನುವಂಥದ್ದು ಅಷ್ಟೇ ಸತ್ಯ. ಹಾಗಾಗಿ ಈಗ ನೀವು ಹೇಳಿದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ. ನೀವು ಹೇಳಿದ ಒಂದು ಸೀನಿಯರ್ ಕೋರ್ಟ್ ಕಪಿಲ್ ಸಿಬಲ್ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ರ ಬಗ್ಗೆ ನೀವು ಹೇಳಿದ್ರ ಬಗ್ಗೆ ಅವ್ರು ವಾದ ಮಾಡಿದ್ರು. ಅವ್ರು ಎಲ್ಲಿ ಹೇಳಿದ್ರು ಅಂತಂದ್ರೆ, ಈಗ ನಾನು ಜಸ್ಟ್ ಒಂದು ಹೇಳಿದ್ದೀನಿ, ಪಿತ್ರಾಯಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಸಮಾನ ಹಕ್ಕು ಅಂತ ಹೇಳಿದಾಗೆ ಸ್ವಾಜಿತ ಆಸ್ತಿಯಲ್ಲೂ ಕೂಡ ಸಮಾನ ಹಕ್ಕು ಅಂತ ಒಮ್ಮೆ ಅಂತ ವಾದ ಮಾಡಿದಲ್ಲಿ ಇದನ್ನು ಕೂಡ ವಾದ ಮಾಡಿದ್ರು. ಏನು ಇದೆ ನೀವು ಹೇಳಿದ್ರು, ಈ ವಿಚ್ಛೇದನಗಳೇನಾಗ್ತಾರೆ ದುರುಪಯೋಗ ಆಗ್ತಾ ಇದೆ ಅನ್ನುವಂಥದ್ದನ್ನ ಈ ಹೆಣ್ಣು ಮಕ್ಕಳು ಅದನ್ನು ದುರುಪಯೋಗಪಡಿಸ್ಕೊತಾ ಇದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ರು. ಅಲ್ಲಿ ಏನು ಬಂತು ಚರ್ಚೆ, ಹಾಗಿದ್ರೆ ಇವು ಪುರುಷರು ದುರುಪಯೋಗಪಡಿಸ್ಕೊಂಡಿಲ್ಲ ಮೊದಲು ಅಂತೇಳಿ. ಅಂದ್ರೆ ಸಮಾನತೆಯನ್ನ ನೀವು ಬಂದಾಗ, ಈಗ ಆರ್ಥಿಕವಾದಂತ ಸಮಾನತೆ ಬಂದಾಗ ಅವ್ರು ಏನ್ ಮಾಡ್ತಾರೆ, ಇಲ್ಲಿ ಸಮಾನತೆ ಎಲ್ಲರಲ್ಲೂ ಇರಬೇಕು, ಆರ್ಥಿಕ ಸಮಾನತೆ ಒಂದೇ ಅಲ್ಲ. ಈಗ ಹಸ್ಬೆಂಡ್ ಅಂಡ್ ವೈಫ್ ಅಂದ ತಕ್ಷಣ ಫ್ರೆಂಡ್ಸ್ ಅಂತ ಎಲ್ಲಿ ಟ್ರೀಟ್ ಮಾಡಲ್ಲ. ಅಲ್ಲಿ ಒಬ್ಬರು ಒಂದು ಟೀ ಆಗ್ಬೇಕು ಅಂದ್ರೆ ಗಂಡ ಸಕ್ಕರೆ ಹಾಕ್ಬೇಕು, ಹೆಂಡತಿ ಟೀ ಪೌಡರ್ ಹಾಕ್ಬೇಕು, ಒಟ್ಟಿ ಸೇರ್ ಮಾಡುವ ಅಂತ ಹೇಳಿದ್ರೆ ಆವಾಗ ಡೈವರ್ಸ್ ಆಗುದಿಲ್ಲ ಅಂತ ಒಂದು ಅಲ್ವಾ. ಕೂತ್ಕೊಂಡು ಹೇಳ್ತಾರೆ ಪೇಪರ್ ಓದ್ತಾ ಟೀ ಮಾಡ್ಕೊಂಬರೆ ಅಂತ ಹೇಳಿ ಆವಾಗ ಏನಾಗುತ್ತೆ ಅಂತ ಪರಿಸ್ಥಿತಿ ಆರ್ಡರ್ ಮಾಡುವಂಗಿಲ್ಲ. ರಿಕ್ವೆಸ್ಟ್ ವರ್ಕೌಟ್ ಆಗುತ್ತೆ. ಬಹುತೇಕವಾಗಿ 80% ರಿಕ್ವೆಸ್ಟ್ ವರ್ಕೌಟ್ ಆಗಿರುತ್ತೆ. ಅದ್ರಲ್ಲಿ 20% ಏನು ಮಾಡೋದು, ಈ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಇದೆ ಅಲ್ವಾ. ಡೊಮೆಸ್ಟಿಕ್ ವೈಲೆನ್ಸ್ ಅದು ದುರುಪಯೋಗ ಆಗ್ತದೆ. ಯಾಕಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಬಂದ್ಮೇಲೆ ಎಷ್ಟೋ ಬಾರಿ ಅತ್ತೆ ಮಾವಂದು ಏನು ತಪ್ಪಿರೋದೇ ಇಲ್ಲ, ನಾಲ್ಕಿನ ತಪ್ಪಿರೋದೇ ಇಲ್ಲ. ಆದ್ರೂ ಕೂಡ ಹೆಣ್ಣು ಮಕ್ಕಳು ಸೊಸೆ ಏನ್ ಮಾಡ್ತಾಳೆ, ಅವರೆಲ್ಲ ನಾವು ಸೇರಿಸಿ ಒಟ್ಟಾರೆ ಕೇಸ್ ಹಾಕ್ಬಿಡ್ತಾರೆ. ಅಲ್ಲಿ ಏನಾಗುತ್ತೆ, ಅದು ನಾನ್ ವೇರಿಯಬಲ್ ಅಫೆನ್ಸ್, ಜಾಮೀನು ಕೂಡ ಸಿಗುದಿಲ್ಲ. ಆದ್ರಿಂದ ಅಂತ ದುರುಪಯೋಗ ಆಗುತ್ತೆ. ಸೊ ಅಲ್ಲಿ ಉಪಯೋಗ ದುರುಪಯೋಗ ಎರಡೂ ಅಲ್ಲೇ ಇದೆ, ಆಗುದಿಲ್ಲ ಅಂತ ಅಲ್ಲ. ಆದ್ರೆ ನೀವು ಹೇಳಿದಾಗೆ ಈಗ ವಿಚ್ಛೇದನ ಅಂತ ಏನಿದೆಯಲ್ಲ, ಹೆಚ್ಚು ಈಗಿನ ಹೆಣ್ಮಕ್ಳು ಏನು ಈ ತರ ಮಾಡ್ತಾರೆ, ದುರುಪಯೋಗ ಆಗ್ತಾ ಇದೆ ಅನ್ನೋದನ್ನ ಆ ರೀತಿಯಲ್ಲಿ ಕಾನೂನಲ್ಲಿ ಬದಲಾವಣೆ ಚರ್ಚೆ ನಡೀತಾ ಇದೆ ಹೊರತು ಕಾನೂನಲ್ಲಿ ಏನು ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಹೇಳಿದ್ದು ಯಾವತ್ತೂ ಕೂಡ ಅದು ಸ್ತ್ರೀಗೆ ಅಂತ ಇಟ್ಟಿಲ್ಲ. ನಮ್ಮಲ್ಲಿ ಐದರ್ ಆಫ್ ದ ಸ್ಪೋಸ್ ಅಂತ ಹೇಳಿದ್ದಾರೆ. ಐದರ್ ಆಫ್ ದಿ ಸ್ಪೋಸ್ ಅಂದ್ರೆ ದಂಪತಿಗಳಲ್ಲಿ ಒಬ್ಬರು ಯಾರೊಬ್ಬರಾದ್ರು, ಇಫ್ ದೇ ದೆಮ್ಸೆಲ್ಫ್ ಅನೇಬಲ್ ಟು ಮೇಂಟೈನ್ ದೆಮ್ಸೆಲ್ಫ್, ಅಂದ್ರೆ ಗಂಡ ಇರಬಹುದು ಹೆಂಡತಿ ಇರಬಹುದು, ಅವರಿಗೆ ಸ್ವತಃ ಮೇಂಟೈನ್ ಮಾಡಲಾಗಲ್ಲ, ಜೀವನ ನಿರ್ವಹಣೆಗೆ ದುಡ್ಡು ಸಾಲೋದಿಲ್ಲ. ಅಥವಾ ಪುರುಷ ಸ್ತ್ರೀ ಮೇಲೆ ದೌರ್ಜನ್ಯ ಮಾಡಿದ್ರೆ, ಸ್ತ್ರೀ ಪುರುಷನ ಮೇಲೆ ದೌರ್ಜನ್ಯ ಮಾಡಿ, ಯಾರು ಬೇಕಾದ್ರೆ ಡೈವರ್ಸ್ ಅನ್ನ ವಿಚ್ಛೇದನವನ್ನ ಪಡೆಯಬಹುದು. ಹಾಗಾಗಿ ಅದರ ಬದಲಾವಣೆಗಿಂತ ಹೆಚ್ಚಾಗಿ ನಾವು ಅದನ್ನ ಹೇಗೆ ಬಳಸ್ಕೋತೀವಿ ಅನ್ನೋದನ್ನೆಲ್ಲ ಮಾಡಿದ್ವಿ. ಈಗ ನೀವು ಹೇಳಿದ್ರಿ ವಿಚ್ಛೇದನಗಳು ಹೆಚ್ಚಾಗ್ತಾ ಇದೆ ಅಂತ. ಅಲ್ಲಿ ಸಮಾಜದಲ್ಲಿ ಒಂದು ಹೆಣ್ಣನ್ನು ಆಯ್ಕೆ ಮಾಡುವಾಗ ನಾವು ಅಲ್ಲೇನ್ ಮಾಡ್ತೀವಿ, ಹೆಣ್ಣನ್ನು ಆಯ್ಕೆ ಮಾಡುವಾಗ ಈ ಹುಡುಗ ಹೇಗಿದೆ ಅನ್ನೋದನ್ನು ಕೂಡ ನೋಡ್ಬೇಕು. ಹೆಣ್ಣನ್ನು ಆಯ್ಕೆ ಮಾಡಿದ್ರೆ ಈಗ ಹೆಣ್ಣು ಗಂಡನ್ನೇ ಆಯ್ಕೆ ಮಾಡೋದು. ಗಂಡನ ಆಯ್ಕೆ ಮಾಡುವಂತ ಬಂದಿದ್ದಲ್ಲ, ಮೊದಲು ಹಾಗಿರ್ಲಿಲ್ಲ. ಮೊದಲು ನೀವು ಕೆಲವು ಭಾಗದಲ್ಲಿ ನಾನು ನೀವು ಕೇಳಿದ ಒಂದು ನಿಮಿಷ ಹೇಳ್ಬಿಡ್ತೀನಿ.
ನಾನು ಈಗ ಉತ್ತರ ಕರ್ನಾಟಕದ ಕೆಲವು ಭಾಗಗಳು ಹೇಗಿದೆ, ಇಲ್ಲಿ ಸ್ವಲ್ಪ ಬದಲಾವಣೆ ಇರಬಹುದು. ನಾನು ಉತ್ತರ ಕರ್ನಾಟಕದ ಭಾಗನ ಅಲ್ಲೇ ಇದ್ದರಿಂದ ಕೆಲವು ನೋಡಿದೆ. ಇಷ್ಟು ಕೆಲವು ಸಂದರ್ಭದಲ್ಲಿ ಅವಳು MBA ಆಗಿರುತ್ತೆ, MTech ಆಗಿರುತ್ತೆ. ಅಲ್ಲಿ ಒಂದು ಕಾರ್ಯಕ್ರಮ ನಾನು ಹೋದಾಗ ಅವ್ರು ಕರೆದ್ರು ಬನ್ನಿ ಅಂತ ಹೇಳಿದ್ರು. ಅವತ್ತಲ್ಲಿ ಏನು ಅಂದ್ರೆ ಹೆಣ್ಣು ನೋಡುವಂತ ಕಾರ್ಯಕ್ರಮ. ಗಂಡನ ಕಡೆ 40-50 ಜನ ಬಂದಿದ್ದಾರೆ. ಇವಳು MTech ಹುಡುಗಿ, ಅವನು BA ಆದವ. ಅವಾಗ ಅವಳ ಹತ್ರ ಅವ್ರು ಹೇಳ್ತಾರೆ ಹಿರಿಯವರು, ಒಂದ್ ರೌಂಡ್ ನಡೆಯಮ್ಮ ಅಂತ ಹೇಳ್ತಾರೆ. ಆಯ್ತಾ, ಆಮೇಲೆ ಕಾಲು ಸ್ವಲ್ಪ ನೋಡೋಣ, ಸ್ವಲ್ಪ ಕಾಲನ್ನು ಸ್ವಲ್ಪ ನೋಡೋಣ ಅಂತ ಹೇಳ್ತಾರೆ. ಆಮೇಲೆ ಸ್ವಲ್ಪ ಇದು ಹಿಂದ್ಗಡೆ ಸ್ವಲ್ಪ ಕುತ್ತಿಗೆ ನೋಡೋಣ ಅಂತ ಹೇಳ್ತಾರೆ. ನಂಬರ್ 1. ಇದಾದ್ಮೇಲೆ ಪುರುಷರೆಲ್ಲ ನೋಡಿ ಕೈಯೆಲ್ಲ ನೋಡ್ಕೊಂಡು ಆಡ್ತಾರೆ. ಅದಾದ್ಮೇಲೆ ಮತ್ತೆ ಮಹಿಳೆಯರ ಕಳಿಸ್ತಾರೆ, ಹೇಗಿದೆ ಹಾಡ್ಲಿಕ್ಕೆ ಬರ್ತಾನೆ ನೀ ಅಂತ. ಅಂದ್ರೆ ಅವ್ರು ಯಾರು ನೋಡ್ತಾ ಇರ್ತಾರೆ, ಅವಳೇನಾದ್ರು ಅಂಗವೈಕಲ್ಯ ಇದೆಯಾ, ಅವಳಿಗೆ ಅಂತ ನೋಡುವಂತ ಮಾತು ಸರಿ ಆಡ್ಲಿಕ್ಕೆ ಬರ್ತಾ ಅನ್ನೋದಕ್ಕೆ ಹಾಡಿಸ್ತಾರೆ. ಸೊ ಅದನ್ನೇ ನೋಡಿ ಪುರುಷನಿಗೆ ಅದನ್ನೆಲ್ಲ ಕೇಳ್ತೀನಿ ನಾನು. ಅದೇ ಕೇಳ್ತೀನಿ ಅವಾಗ ನಿಜಕ್ಕೂ ಅಲ್ಲ ಒಂದು ಘಟನೆ ಏನಾಯ್ತದೆ, ಆ ಪುರುಷ ಸ್ವಲ್ಪ ಅಂಗವೈಕಲ್ಯ ಇರ್ತಾವ ಹುಡುಗ, ಅವ್ರಿಗೆ ಮದುವೆ ಮಾಡಿಬಿಟ್ರು. ಈಗ ಪ್ರಾಬ್ಲಮ್ ಆಗಿದೆ ಬೇರೆ ವಿಚಾರ. ಬಟ್ ಏನಾಯ್ತು ಅಲ್ಲಿ, ಸೊ ಅಲ್ಲಿ ಆಗಿರುವಂತದ್ದು ಅವಳಿಗೆ ಅವಕಾಶ ಕೊಟ್ಟೇ ಇಲ್ಲ, ಅವನಿಗೆ ಅವಕಾಶ ಕೊಟ್ಟು. ಹಾಗಾಗಿ ಆಯ್ಕೆ ಅಂತ ಬಂದಾಗ ಈಗ ಎಲ್ಲ ಒಂದ್ ಕಡೆ ನಾವೇ ಸೇರಿ ಮದುವೆ ಮಾಡುವಂತದ್ದು ಬೇರೆ. ಈಗ ಮುಂದುವರೆದ್ರಲ್ಲಿ ಸ್ವಲ್ಪ ದುರುಪಯೋಗ ಆಗ್ತಾ ಇದೆ. ಆದ್ರೂ ಈಗ ಆನ್ಲೈನ್ ನೋಡ್ಕೊಂಡು ಅವರು ಹುಡುಗ ಹುಡುಗಿ ಮಾತಾಡ್ಕೊಂಡು ಅವ್ರೇನು ಮತ್ತೆ ಮಾತಾಡ್ಕೊತಾರಲ್ಲ, ಅದು ಸ್ವಲ್ಪ ಸಂದರ್ಭ ಈಗ ನಮ್ಮ ಈಗ ಪರಿಸ್ಥಿತಿಗೆ ಅದು ಅನುಕೂಲ. ಅವ್ರವರೇ ನೋಡ್ಕೊಂಡು ಅವ್ರು ಮದುವೆ ಮಾಡ್ಕೊತಾರಲ್ಲ, ನಮ್ಗೆ ಅಡ್ಡಿಲ್ಲ ಅಂತ ಹೇಳಿ ಅದು ಸ್ವಲ್ಪ ಪ್ರಮಾಣದಲ್ಲಿ ನೀವು ಹೇಳಿದಂತೆ ಸ್ವಲ್ಪ ಪರಿಹಾರ ಜಸ್ಟಿಸ್ DN ಸಭಾಯತ್ ಹಾಗೂ ಜಸ್ಟಿಸ್ ವಿಷ್ಣು ಸಭಾಯತ್ ಅವರು ನಮ್ಮ ಕುಟುಂಬದ, ಜಿಲ್ಲೆಯ ಅಷ್ಟೇ ಏಕೆ ರಾಜ್ಯದ ಆದರ್ಶಗಳು. ಅವರ ಸ್ಮರಣೆಯ ಕಾನೂನು ಅರಿವು ಇತರೆ ಉಪನ್ಯಾಸ ಕಾರ್ಯಕ್ರಮ ನಡೆಯುತ್ತಿರುವುದು ತುಂಬಾ ಸಂತೋಷದ ವಿಷಯ. ಕಾನೂನು ಸಾಕ್ಷರತೆ ಕುರಿತು ಧಾರವಾಡ ಉಚ್ಚ ನ್ಯಾಯಾಲಯದ ಖ್ಯಾತ ವಕೀಲ SK ಹೆಗಡೆ ಅವರು ಅತ್ಯುತ್ತಮ ಉಪನ್ಯಾಸ ನೀಡಿದ್ದು ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಅವರ ಮನವರಿಯಾದ ಖ್ಯಾತ ಬರೆಹಗಾರ್ತಿ ಶಿಕ್ಷಕಿ ಕವಿತಾ ಹೆಗಡೆ ಅಭಯಂ ಅವರು ನಿಮ್ಮೆಲ್ಲರ ಮನಸ್ಸನ್ನು ಉದ್ವೇಗಗೊಳಿಸುವ ಮಹಿಳೆಯರ ಸ್ಥಾನಮಾನ ಗೌರವವನ್ನು ಎತ್ತಿ ಹಿಡಿಯಬೇಕಾದ ಅಂಶಗಳ ಕುರಿತು ಮಾತನಾಡಿರುವುದಕ್ಕೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಜಸ್ಟಿಸ್ DN ಸಭಾಯತ್, ಜಸ್ಟಿಸ್ ವಿಷ್ಣು ಸಭಾಯತ್ ಸ್ಮರಣೆ ಕಾರ್ಯಕ್ರಮಗಳನ್ನು ಕಳೆದ 1-2 ವರ್ಷಗಳಿಂದ ಸತತವಾಗಿ ಎಲ್ಲ ತಯಾರಿ ಮಾಡಿ ಎಲ್ಲರನ್ನು ಸಂಪರ್ಕಿಸಿ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಆಯೋಜಿಸುತ್ತಿರುವ MS ಹೆಗಡೆ ಅವರಿಗೆ ವಂದನೆಗಳು. ಭಜನೆ ಕಾರ್ಯಕ್ರಮಕ್ಕೆ ನಡೆಸಿಕೊಟ್ಟ ಮಾರಿಕಾಂಬ ಮಾತೃ ಮಂಡಳಿಯವರಿಗೂ ವಂದನೆಗಳು. ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಅನೇಕ ಹಿರಿಯರು ಎಲ್ಲರೂ ಆಗಮಿಸಿದ್ರಿ. ಅವರೆಲ್ಲರಿಗೂ ಮಾಧ್ಯಮಿತರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ವಂದನೆಗಳು. ನನ್ನ ಮೊದಲ ಅನಂತ ವಂದನೆಗಳನ್ನು ತಿಳಿಸುತ್ತಾ ಹಾಗೂ ಮುಂದೆ ಸಭಿಕರಾದ ಸರ್ವರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ ನನ್ನ ಒಂದೆರಡು ಮಾತನಾಡಲು ಬಯಸ್ತಾ ಇದ್ದೇನೆ. ನಾನು ಕವಯಿತ್ರಿ ಮತ್ತು ಸಾಹಿತಿ, ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು, ವಿಷ್ಣು ಸಭಾಯತ್ ಅವರ ಪತ್ನಿ. ನನಗೆ ಈಗಾಗಲೇ ಗೌರ್ಮೆಂಟ್ ಅವಾರ್ಡ್ ಸಹ ಬಂದಿದೆ. ಕರ್ನಾಟಕ ಸರ್ಕಾರದಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಸಹ ಬಂದಿದೆ 2022ರಲ್ಲಿ. ಹಾಗೆ ಅನೇಕ ವೇದಿಕೆಗಳಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಅಲ್ಲಿ ಸಾಹಿತ್ಯ ಪರಿಷತ್ತಲ್ಲಿ ಕೂಡ ಭಾಗವಹಿಸಿದ್ದೇನೆ. ಇಲ್ಲಿರುವ ನನ್ನ ಸಾಹಿತ್ಯ ಬಂಧುಗಳಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ ಒಂದೆರಡು ಮಾತನಾಡ ಬಯಸ್ತಾ ಇದ್ದೇನೆ. ಬೆಂಗಳೂರಿನಲ್ಲಿ ಇವರಿಗೆ ಸನ್ಮಾನ ಮಾಡಿದ್ದೇನೆ ಕಾರ್ಯಕ್ರಮ. ವಿಶ್ವೇಶ್ವರ ಗಾಯತ್ರಿ ಅವರು ಸಹ ನನಗೆ ಬೆಂಗಳೂರಲ್ಲಿ ಸನ್ಮಾನಿಸಿರುವುದು ಅತ್ಯಂತ ಖುಷಿಯ ವಿಷಯ. ಅವರಿಗೆ ನನ್ನ ಅನಂತ ವಂದನೆಗಳು. ಸಭಾಯಿತವರಿಗೂ ನಾನು ಇಲ್ಲಿಂದಲೇ ಒಂದನೇ ಕೆಲಸ ಇದ್ದೇನೆ, ಬೆಂಗಳೂರಲ್ಲಿ ಇದ್ರು. ಗೊತ್ತಾಗ್ತದೆ. ಇತ್ತೀಚೆಗೆ ಹೆಣ್ಣು ಬರೀ ಅಡುಗೆ ಮನೆಗೆ ಮಾತ್ರ ಸೀಮಿತವಲ್ಲ ಎಂದು ತೋರಿಸಿಕೊಟ್ಟಿದ್ದಾಳೆ. ಹೆಣ್ಣು ಇತ್ತೀಚೆಗೆ ಒಂದು ಸಮಾಜದ ಕಣ್ಣು ಅಂತಲೂ ಜಗತ್ತಿಗೆ ಒಂದು ಮಾದರಿಯಾಗಿದ್ದಾಳೆ. ಹಾಗೆ ಅವಳು ಜಾಗೃತ ಮಹಿಳೆ
ಅನ್ನೋದು ನಿಮಗೆಲ್ಲ ತಿಳಿದ ವಿಷಯವಾಗಿದೆ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾಯಿ ಮೊದಲ ಗುರು. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ವಿದ್ಯೆ ಕಲಿತ ನಾರಿ ಬಾಳಿಗೊಂದು ದಾರಿ, ಬದುಕಿಗೊಂದು ದಾರಿ ಎಂದು ಹೇಳುತ್ತಾ ನನ್ನ ಒಂದೆರಡು ಕವನಗಳನ್ನು ಹೇಳಲು ಇಷ್ಟಪಡ್ತಾ ಇದ್ದೇನೆ. ಮೊದಲನೇ ನನ್ನ ಕವನ ಗಂಡ ಹೆಂಡತಿ, ಶೀರ್ಷಿಕೆ ಸಹ ಬಾಳ್ವೆ ಇರಲಿ. ಗಂಡ ಹೆಂಡತಿಯ ಸಂಬಂಧವು ಋಣಾನುಬಂಧದ ಅನುಬಂಧವು. ಗಂಡ ಹೆಂಡತಿಯ ಸಂಬಂಧವು ಋಣಾನುಬಂಧದ ಅನುಬಂಧವು. 7 ಜನ್ಮಗಳ ಸುಮಧುರ ಬಾಂಧವ್ಯವು. 7 ಜನ್ಮಗಳ ಸುಮಧುರ ಬಾಂಧವ್ಯವು. ಸಪ್ತಪದಿ ತುಳಿದು ಕಟ್ಟಳೆಯ ವಿವಾಹವು. ಸಪ್ತಪದಿ ತುಳಿದು ಕಟ್ಟಳೆಯ ವಿವಾಹವು. ದಿನವೂ ಹೊಂದಾಣಿಕೆಯಿಂದ ಬಾಳಬೇಕು, ಇದರಿಂದ ಜೀವನ ಸುಖಮಯವಾಗಲೇಬೇಕು. ದಿನವೂ ಹೊಂದಾಣಿಕೆಯಿಂದ ಬಾಳಲೇಬೇಕು, ಇದರಿಂದ ಜೀವನ ಸುಖಮಯವಾಗಬೇಕು. ಪರಸ್ಪರ ಒಬ್ಬರನ್ನೊಬ್ಬರು ಅರಿತಿರಲೇಬೇಕು. ಪರಸ್ಪರ ಒಬ್ಬರನ್ನೊಬ್ಬರು ಅರಿತಿರಲೇಬೇಕು. ಬಾಳ ದೋಣಿ ಸಂತೋಷದಿ ಸಾಗಬೇಕು. ಬಾಳ ದೋಣಿ ಸಂತೋಷದಿ ಸಾಗಬೇಕು. ಕಷ್ಟ ಸುಖದಲ್ಲಿ ಇಬ್ಬರು ಪಾಲಾಗಬೇಕು. ಕಷ್ಟ ಸುಖದಲ್ಲಿ ಇಬ್ಬರು ಪಾಲಾಗಬೇಕು. ಬಂದ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸಬೇಕು. ತಾನು ಮೇಲೆಂದು ಅಹಂಕಾರ ತೊರೆಯಬೇಕು. ತಾನು ಮೇಲೆಂದು ಅಹಂಕಾರ ತೊರೆಯಬೇಕು. ಕುಟುಂಬದಲ್ಲಿ ಇವರಿಬ್ಬರು ಆದರ್ಶವನ್ನು ಪಾಲಿಸಬೇಕು. ಕುಟುಂಬದಲ್ಲಿ ಇವರಿಬ್ಬರು ಆದರ್ಶವನ್ನು ಪಾಲಿಸಬೇಕು. ಸಹ ಬಾಳ್ವೆಯಿಂದ ಬದುಕು ನಡೆಯಲೇಬೇಕು. ಸಹ ಬಾಳ್ವೆಯಿಂದ ಬದುಕು ನಡೆಯಬೇಕು. ಸಹಾಯ ಸಹಕಾರ ಪ್ರೀತಿ ಪ್ರೇಮ ಇಬ್ಬರಲ್ಲಿ ಇರಬೇಕು. ಸಹಾಯ ಸಹಕಾರ ಇಬ್ಬರಲ್ಲಿ ಇರಬೇಕು. ಪ್ರೀತಿ ಪ್ರೇಮವೇ ಇಂದು ಹಸಿರಾಗಬೇಕು. ಇದರಿಂದ ಶಾಶ್ವತ ನೆಮ್ಮದಿಯನ್ನು ಹೊಂದಬೇಕು. ಇದರಿಂದ ಶಾಶ್ವತ ನೆಮ್ಮದಿಯನ್ನು ಹೊಂದಬೇಕು. ಇನ್ನೊಂದು ಕವನ ಓದ್ತಾ ಇದ್ದೇನೆ. ಅಮ್ಮ, ಶೀರ್ಷಿಕೆ ಅಮ್ಮ, ಶೀರ್ಷಿಕೆ ಪ್ರೀತಿಯ ಒಡಲು. ಅಮ್ಮನ ಪ್ರೀತಿಯ ಒಡಲು ಮಕ್ಕಳ ಭವಿಷ್ಯದ ಹೊನಲು. ಅಮ್ಮನ ಪ್ರೀತಿಯ ಒಡಲು ಮಕ್ಕಳ ಭವಿಷ್ಯದ ಹೊನಲು. ಅಮ್ಮನ ಒಲುಮೆಯ ಬೆರಳು ಮಕ್ಕಳ ಬಾಳಿಗೆ ಸಂತಸದ ನೆರಳು. ಅಮ್ಮನ ಒಲುಮೆಯ ಬೆರಳು ಮಕ್ಕಳ ಬಾಳಿಗೆ ಸಂತಸದ ನೆರಳು. ಜನ್ಮ ಜನ್ಮಕ್ಕೂ ಜನ್ಮದಾತೆಯ ಮಡಿಲು. ಜನ್ಮ ಜನ್ಮಕ್ಕೂ ಜನ್ಮದಾತೆಯ ಮಡಿಲು. ಸಕಲ ಭಾಗ್ಯ ವಿಧಾತೆಯಾಗಿ ಪ್ರೀತಿ ಹಂಚಿದವಳು. ಸಕಲ ಭಾಗ್ಯ ವಿಧಾತೆಯಾಗಿ ಪ್ರೀತಿ ಹಂಚಿದವಳು. ನಿಸ್ವಾರ್ಥ ಸೇವೆಗೈದು ಸೇವಕಿಯಾದಳು. ನಿಸ್ವಾರ್ಥ ಸೇವೆಗೈದು ಸೇವಕಿಯಾದಳು. ಮಗುವಿನ ನಗುವನ್ನೇ ಯಾವತ್ತು ಬಯಸಿದವಳು. ಮಗುವಿನ ನಗುವನ್ನೇ ಯಾವತ್ತು ಬಯಸಿದಳು. ಕಲ್ಪ ವೃಕ್ಷದಂತೆ ಪೂಜ್ಯ ದಾತೆ ಇವಳು. ಕಲ್ಪ ವೃಕ್ಷದಂತೆ ಪೂಜ್ಯ ದಾತೆ ಇವಳು. ಅಕ್ಕರೆಯ ತೋರಿ ಅಮೃತವ ಉಣಿಸಿದಳು. ಅಕ್ಕರೆಯ ತೋರಿ ಅಮೃತವ ಉಣಿಸಿದಳು. ಹಗಲಿರುಳು ಮಕ್ಕಳ ಕಾಯುವಳು. ಹಗಲಿರುಳು ಮಕ್ಕಳ ಕಾಯುವಳು. ಒಲವಿನ ಧಾರೆ ಎರೆದು ಹರಸುವಳು. ಒಲವಿನ ಧಾರೆ ಎರೆದು ಹರಸುವಳು. ಮಕ್ಕಳ ಬಾಳ ಬೆಳಗುವ ಜ್ಯೋತಿಯೇ ಇವಳು. ಮಕ್ಕಳ ಬಾಳ ಬೆಳಗುವ ಜ್ಯೋತಿ ಇವಳು. ಧೈರ್ಯದಿ ಹೋರಾಟ ಜೀವನದ ಹೋರಾಟ ನಡೆಸಿದಳು. ಧೈರ್ಯದಿ ಜೀವನದ ಹೋರಾಟ ನಡೆಸಿದಳು. ದಯೆ ಕರುಣೆಗೆ ಜ್ವಲಂತ ಸಾಕ್ಷಿಯೇ ಇವಳು. ದಯೆ ಕರುಣೆಗೆ ಜ್ವಲಂತ ಸಾಕ್ಷಿ ಇವಳು. ಮಮತೆ ವಾತ್ಸಲ್ಯದ ಪ್ರತಿಬಿಂಬವೇ ಅವಳು. ಮಮತೆ ವಾತ್ಸಲ್ಯದ ಪ್ರತಿಬಿಂಬವೇ ಅವಳು. ಅಮ್ಮನಿಲ್ಲದ ಬದುಕೆ ನಿಶಕ್ತಿ. ಅಮ್ಮನಿಲ್ಲದ ಬದುಕೆ ನಿಶಕ್ತಿ. ಅವಳೇ ನನಗೊಂದು ಅದ್ಭುತ ಶಕ್ತಿ. ಅವಳೇ ನನಗೊಂದು ಅದ್ಭುತ ಶಕ್ತಿ. ತಾಯಿಯೇ ದೇವರು ಎಂದೆನಿಸಿದ ದೈವ ಭಕ್ತಿ. ತಾಯಿಯೇ ದೇವರು ಎಂದೆನಿಸಿದ ದೈವ ಭಕ್ತಿ.
ಅವಳ ಋಣ ತೀರಿಸಿದಾಗ ಮಾತ್ರ ನಮಗೆ ದೊರೆಯುವುದು ಮುಕ್ತಿ. ಅವಳ ಋಣ ತೀರಿಸಿದಾಗ ಮಾತ್ರ ನಮಗೆ ದೊರೆಯುವುದು ಮುಕ್ತಿ. ಇನ್ನೊಂದು ಕವನ ಓದ್ತಾ ಇದ್ದೇನೆ. ವಿಷಯ ಸಮಾನತೆಯ ಹಕ್ಕು ಎಲ್ಲರಿಗೂ ಸಿಕ್ಕು, ಹಕ್ಕು ದುರುಪಯೋಗ. ಅಂಬೇಡ್ಕರರು ನೀಡಿದರು ಸಮಾನತೆಯ ಹಕ್ಕು, ಅಂಬೇಡ್ಕರರು ನೀಡಿದರು ಸಮಾನತೆಯ ಹಕ್ಕು. ಅದನ್ನು ಓದು ಸಂವಿಧಾನವಾಗಿ ಬಳಹಕ್ಕು, ಅದನ್ನು ಓದು ಸಂವಿಧಾನವಾಗಿ ಬಳಹಕ್ಕು. ಜಾತಿ ಭೇದ ಗಂಡು ಹೆಣ್ಣು ಇರದೆ ಜಾರಿಗೆ ಬಂದ ಈ ಹಕ್ಕು, ಜಾತಿ ಭೇದ ಎಂಬ ಗಂಡು ಹೆಣ್ಣು ಭೇದ ಇರದೆ ಜಾರಿಗೆ ಬಂದ ಹಕ್ಕು. ಜನರು ದುರುಪಯೋಗ ಪಡಿಸಿಕೊಂಡರು ಈ ಹಕ್ಕು, ಜನರು ದುರುಪಯೋಗ ಪಡಿಸಿಕೊಂಡರು ಈ ಹಕ್ಕು. ಸಮಾನತೆಯು ಎಲ್ಲರಿಗೂ ಬೇಕು, ಆದರೆ ಅದನ್ನು ಸರಿಯಾಗಿ ಉಪಯೋಗಿಸಬೇಕು. ಸಮಾನತೆಯು ಎಲ್ಲರಿಗೂ ಬೇಕು, ಆದರೆ ಅದನ್ನು ಸರಿಯಾಗಿ ಉಪಯೋಗಿಸಲೇಬೇಕು. ಭೇದ ಭಾವ ಇರದೆ ಎಲ್ಲ ಸಮಾನರಾಗಬೇಕು, ಭೇದ ಭಾವ ಇಲ್ಲದೆ ಎಲ್ಲರೂ ಸಮಾನರಾಗಬೇಕು. ಇದರಿಂದ ಸ್ವೇಚ್ಛಾಚಾರಿಯಾಗದೆ ಜೀವಿಸಬೇಕು, ಇದರಿಂದ ಸ್ವೇಚ್ಛಾಚಾರಿಯಾಗದೆ ಜೀವಿಸಬೇಕು. ಶ್ರೀಮಂತ ಬಡವರೆನ್ನದೆ ಎಲ್ಲರಿಗೆ ವೇತನ, ಶ್ರೀಮಂತ ಬಡವರೆನ್ನದೆ ಎಲ್ಲರಿಗೆ ವೇತನ. ಹಣವು ಹೆಚ್ಚಾಗಿ ಆಯ್ತು ಈ ಕಷ್ಟದ ಜೀವನ, ಹಣವು ಹೆಚ್ಚಾಗಿ ಆಯ್ತು ಈ ಕಷ್ಟದ ಜೀವನ. ಬಡವರಿಗೆ ಈ ವೇತನ ಬಲು ಪ್ರಯೋಜನ, ಬಡವರಿಗೆ ಈ ವೇತನ ಬಲು ಪ್ರಯೋಜನ. ಇದರಿಂದ ಶ್ರೀಮಂತರಿಗೆ ಆಯ್ತು ವಿಲಾಸಿ ಜೀವನ, ಇದರಿಂದ ಶ್ರೀಮಂತರಿಗಾಯ್ತು ವಿಲಾಸಿ ಜೀವನ. ಸಮಾನತೆಯ ಹಕ್ಕು ಅನೇಕರಿಗೆ ಸುಖ ತಂದಿತು, ಅದೇ ಹಕ್ಕು ಚಟಕ್ಕೂ ಕಾರಣವಾಯಿತು. ಸಮಾನತೆಯ ಹಕ್ಕು ಅನೇಕರಿಗೆ ಸುಖ ತಂದಿತು, ಅದೇ ಹಕ್ಕು ಚಟಕ್ಕೂ ಕಾರಣವಾಯಿತು. ಹೆಣ್ಣಿನ ಸಮಾನತೆ ಡೈವೋರ್ಸ್ ಆಗಿ ಪರಿಣಮಿಸಿತು, ಹೆಣ್ಣಿನ ಈ ಸಮಾನತೆ ಡೈವೋರ್ಸ್ ಆಗಿ ಪರಿಣಮಿಸಿತು. ಸಮಾನತೆಯ ಹಕ್ಕು ಎಲ್ಲರಿಗೂ ಸಿಕ್ಕು ಎಲ್ಲ ಹಾಳಾಯಿತು, ಸಮಾನತೆಯ ಹಕ್ಕು ಎಲ್ಲರಿಗೂ ಸಿಕ್ಕು ಎಲ್ಲ ಹಾಳಾಯಿತು. ಅವಕಾಶಕ್ಕಾಗಿ ಅನಂತ ಧನ್ಯವಾದಗಳು.